ಹೆಸರು ರತ್ನ. ಉದ್ಯೋಗ ವಾಕ್ಶ್ರವಣ ಸಂಸ್ಥೆಯಲ್ಲಿ ಎಲ್ಲ ಥರದ ಕೆಲಸಗಳು ಮಾಡಿ ಕಡೆಗೆ ನಿರ್ದೇಶಕನಾಗಿ ನಿವೃತ್ತಾರೆ. ಮುಖ್ಯ ಅಂದರೆ ನನಗೆ ವಾಕ್ಶ್ರವಣ ಅಭ್ಯಾಸ ಪಾಠ ಮಾಡೋದು ಭಾಳ ಖುಷಿ. ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಕೂಡ ತುಂಬ ಖುಷಿ. ಅದರಲ್ಲೂ ಕಿವುಡ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಂದರೆ ತುಂಬಾ ಸಂತೋಷ ನನಗೆ. ರಂಗಭೂಮಿಯಲ್ಲಿ ಯಾವರಿಂದ ಆಸಕ್ತಿ ಚಿಕ್ಕಂದಿದೆಯಪ್ಪ. ಯಾಕೆಂದರೆ ನಮ್ಮಪ್ಪ ಡಾಕ್ಟರ್ ಎ ಎಮ್ ನಟೇಶ್ ಅಂತ, ಅವ್ರು ಮಹಾರಾಜಾಸ್ ಕಾಲೇಜಲ್ಲಿ ಓದಿದ್ರು. ಅವ್ರು ಓದ್ ಕಾಲದಲ್ಲಿ ಯಾಕೋ ಬಂತು, ಆಮೇಲೆ ಬಂತು ಅಂತ ಕಾಣುತ್ತೆ. ತುಂಬ ಒಳ್ಳೆಯ ನಟ. ಕಾಲೇಜಲ್ಲಿ ನಾಟಕಗಳೆಲ್ಲ ತುಂಬ ಪ್ರೈಸ್ಗಳು ಎಲ್ಲ ಪಡ್ಕೊಡೋಣ. ಎಲ್ಲ ಥರ ಪ್ರೈಸ್ ಬರೋದು ಅವ್ರಿಗೆ. ನಾಟಕ, ಫ್ಯಾನ್ಸಿ ಡ್ರೆಸ್ಸು, ಕುಸ್ತಿ, ಟೆನ್ನಿಸ್ ಕ್ಯಾಪ್ಟನ್ನು, ಏನೇನೋ ಭಾಳ ವರ್ಸಟೈಲ್ ನಮ್ಮಪ್ಪ. ಅವರು ತುಂಬ ಒಳ್ಳೆಯ ಆ್ಯಕ್ಟರ್ ಆದ್ದರಿಂದ ಅವರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕ ಬಂದಮೇಲೆ ನಾನು ಚಿಕ್ಕ ಹುಡುಗ ಅವ್ರ ಜೊತೆ ಓಡಾಡ್ಬೇಕಾದ್ರೆ ನಮ್ಮಪ್ಪ ಆ್ಯಕ್ಟ್ ಮಾಡೋರಲ್ಲ, ಅವ್ರು ನೋಡ್ತಿದ್ದೆ. ನಾಟಕದಲ್ಲಿ ಹುಚ್ಚತ್ಬಿಟ್ಟಿತ್ತು ಚಿಕ್ಕಂದಲ್ಲಿ. ಹಾಗೂ ಹುಡುಗ ಆಗಿದ್ದಾಗಲೂ ಕೂಡ ನಾವು ಸಣ್ಣ ಹುಡುಗರ ಸೇರಿಕೊಂಡು ಗಣೇಶನ ಹಬ್ಬದ ಥರ ಟೇಬಲ್ ಹಾಕ್ಕೊಂಡು ನಾಟಕ ಮಾಡೋದು ಇತ್ತು. ಹಾಗೂ ಏನೋ ಒಬ್ಬರು ಸ್ಟೂಡೆಂಟ್ ಒಬ್ಬರು ಇದ್ದರು. ಅವರು ನಾನು ನಾಟಕ ಬರೀತೀನಿ ಅಂದ್ಬಿಟ್ರು. ಅವ್ರ ಮೇಲೆ ದುಂಬಾಲು ಬಿದ್ದಿದ್ದೆ, ನಮ್ಮ ಮಕ್ಕಳ ನಾಟಕ ಬರ್ಕೊಡಿ, ನಾವು ಮಕ್ಕಳ ನಾಟಕ ಮಾಡ್ಬೇಕು, ನಾನು ಮಕ್ಕಳೇ ಆ್ಯಕ್ಟರ್ಸ್ ಆಗಬೇಕು ಅಂತ. ಆಗಲಿ ಅವರು ಬರ್ಕೊಡ್ಲಿಲ್ಲ, ನಾನು ಮಾಡಲಿಲ್ಲ, ಅದು ಬಿಡಿ. ಬಟ್ ನಾಟಕ ಮಾಡ್ತಾಯಿದ್ವಿ. ರೇಡಿಯೋದಲ್ಲಿ ತುಂಬ ನಾಟಕ ಮಾಡ್ತಾಯಿದ್ದೆ. ಈಗ ನಾಟಕದಲ್ಲಿ ಆಸಕ್ತಿ ಸಿಕ್ಕಾಪಟ್ಟೆ ಹೆಚ್ಚಿತ್ತು. ರೇಡಿಯೋ ನಾಟಕಗಳು ತುಂಬ ಕೇಳ್ತಾಯಿದ್ದೆ, ತುಂಬ ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಾ ಇದ್ದೆ. ಆಮೇಲೆ ತುಂಬ ಹುಚ್ಚೆತ್ತದ್ದು ಅಂದರೆ ನಾವು ಮಹಾರಾಜಾಸ್ ಕಾಲೇಜಿಗೆ ಬಂದಾಗ, ಅಲ್ಲೇ ಶುರುವಾಯಿತು. ಮಹಾರಾಜಾಸ್ ಕಾಲೇಜ್ ಬರೋಕ್ಕೆ ಮುಂಚೆನೇ ಯುವರಾಜಾಸ್ ಕಾಲೇಜಲ್ಲಿದ್ದಾಗ ಮಿತ್ರಮೇಳ ಅಂತ ಒಂದು ಮಹಾರಾಜಾಸ್ ಕಾಲೇಜ್ ತಂಡ ಇತ್ತು. ಆ ಮಿತ್ರಮೇಳ ತಂಡದವರು ಬಂಡವಾಳದ ಬೆಳವಣಿಗೆ ಮಾಡಬೇಕು ಅಂಥೇಳಿ ಹುಡುಕ್ತಾಯಿದ್ರು ಒಬ್ಬ ಮುದ್ವಣಿ ಪಾತ್ರಕ್ಕೆ. ಕುಳ್ಳಕ್ಕೆ, ಕಪ್ಪಕ್ಕೆ, ದಪ್ಪಕ್ಕೆ ಇರೋನು ಅಂತ. ನಾನು ಸಿಕ್ಬಿಟ್ಟೆ ಯುವರಾಜಾಸ್ ಕಾಲೇಜಲ್ಲಿ ಓದ್ತಿದ್ದಾಗ. ನನ್ನ ಮುದ್ವಣಿ ಪಾತ್ರಕ್ಕೆ ಸೇರಿಸ್ಕೊಂಡ್ರು. ಸೊ ಅಲ್ಲಿಂದ ಶುರುವಾಯಿತು ನನ್ನ ಮಿತ್ರಮೇಳ ಪಾರ್ಟ್ನರ್ಶಿಪ್ಪು. ಆಮೇಲೆ ಮಹಾರಾಜಾಸ್ ಕಾಲೇಜ್ ಸೇರ್ಕೊಂಡ್ಮೇಲೆ ಮಿತ್ರಮೇಳದಲ್ಲಿ ಜೂನಿಯರ್ ಸೆಕ್ರೆಟರಿ ಆಗಿದ್ದೆ. 2ನೇ ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಮಿತ್ರಮೇಳ ಅಂತ ಒಂದು ತಂಡ, ಬಹಳ ಒಳ್ಳೆಯ ತಂಡ ಅದು. ಎಲ್ಲ ಥರದ ಕಲೆಗಳಿಗೂ ಪ್ರೋತ್ಸಾಹ ಕೊಡುವಂಥ ತಂಡ ಇತ್ತು. ಆ ಟೈಮಲ್ಲಿ ಯೂನಿಯನ್ ಇರಲಿಲ್ಲ, ಮಹಾರಾಜಾಸ್ ಕಾಲೇಜ್ ಯೂನಿಯನ್ ಕ್ಲೋಸ್ ಆಗಿತ್ತು. ಹೀಗಾಗಿ ಬೇರೆ ಬೇರೆ ಗ್ರೂಪ್ಗಳು ಅವರೇ ಹೆಚ್ಚು ಪ್ರಾಶಸ್ತ್ಯ ಪಡೀತಿದ್ರು. ಸೊ ಕಲೆಗೆಲ್ಲ ಮಿತ್ರಮೇಳ ಭಾಳ ಒಳ್ಳೆಯ ತಂಡ. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ವಿ, ಚೆನ್ನಾಗಿ ನಾಟಕ ಮಾಡ್ತಾಯಿದ್ವಿ. ಸಿಂಧುವಳ್ಳಿ ನನಗೆ ಸೀನಿಯರ್ ಸೆಕ್ರೆಟರಿ, ನಾನು ಜೂನಿಯರ್ ಸೆಕ್ರೆಟರಿ ಆಗಿದ್ದಾಗ. ಸೊ ಸಿಂಧುವಳ್ಳಿ ಜೊತೆ ಸಿಂಧುವಳ್ಳಿ, ನಾನು, ವಿಶ್ವನಾಥ್ ಮಿರ್ಲೆ, ಪಿ ಶ್ರೀನಿವಾಸರಾವ್ ಅಂತ ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಾಯಿದ್ವಿ. ಸೊ ಹೀಗೆ ಮಿತ್ರಮೇಳದಲ್ಲಿ ತುಂಬ ನಾಟಕ ಹುಚ್ಚತ್ತಿ. ಆ ಸಮಯದಲ್ಲಿ ನಾನು ಸಂಪತ್ತು ಅವ್ರ ಕೈ ಕಡೆ ಸಿಕ್ಕಾಕೊಂಡೆ. ಸಂಪತ್ತು ಅವರು ಬೇರೆ ಬೇರೆ ಕಡೆ ಇಂಗ್ಲೀಷ್ ನಾಟಕಗಳು, ಕನ್ನಡ ನಾಟಕಗಳು ಮಾಡಿಸೋರು. ಬಟ್ ಇಂಗ್ಲೀಷ್ ನಾಟಕ ಹೆಚ್ಚು ಮಾಡಿಸೋರು. ಅವ್ರ ಡೈರೆಕ್ಷನ್ ಸಿಕ್ಕಾಕೊಂಡು ಅವ್ರು ತುಂಬ ನಾಟಕ ಮಾಡಿದ್ವಿ. ಹೆಚ್ಚು ದೊಡ್ಡ ಪಾತ್ರಗಳಲ್ಲ, ಆದರೂ ಕೂಡ ಸಂಪತ್ತು ಹತ್ರ ದೊಡ್ಡ ಪಾತ್ರ ಸಣ್ಣ ಪಾತ್ರ ಅಂತಿರಲಿಲ್ಲ. ಅವರು ಎಲ್ಲ ಪಾತ್ರಕ್ಕೂ ಎಲ್ಲ ಹುಡುಗರು ಕೂಡ, ಎಲ್ಲ ಆ್ಯಕ್ಟರ್ಸು ಕೂಡ ಪ್ರತಿನಿತ್ಯ ರಿಹರ್ಸಲ್ಗೆ ಹೋಗಬೇಕು. ರಿಹರ್ಸಲ್ ಪೂರ್ತಿ ನಾಟಕದ ತನಕ ನೋಡಬೇಕು. ಸುಮಾರು ಎಲ್ಲ ಪಾತ್ರಗಳು ಕೂಡ ಎಲ್ಲ ಪಾತ್ರಗಳನ್ನು ಕಲಿತಿರಬೇಕು. ಅಂದರೆ ಅಷ್ಟು ಶಿಸ್ತವರು. ಸೊ ಆ ಶಿಸ್ತು ಕಲಿತು ಅವ್ರ ಹತ್ರ ಆ್ಯಕ್ಟಿಂಗು ಎಲ್ಲ ಕಲ್ತ್ಕೊಂಡು ಡೈರೆಕ್ಷನ್ ಕಲ್ತ್ಕೊಂಡೆ. ಅವ್ರು ತುಂಬ ಒಳ್ಳೆಯ ಡೈರೆಕ್ಟ್ರು ಕೂಡ. ಅವ್ರು ಎಷ್ಟು ಒಳ್ಳೆಯ ಡೈರೆಕ್ಟ್ರು ಅಂದರೆ, ನಾಟಕ ಆದಮೇಲೆ ಅವ್ರು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಒಂದು ಆ್ಯಕ್ಟರ್ಸ್ ಇದು ಪ್ರೊಡಕ್ಷನ್ ಕಾಪಿ ಮಾಡೋರು. ಫೋಟೋಗಳೆಲ್ಲ ಹಾಕಿ ನಾಟಕದ್ದು ಪ್ರತಿ ಸೀನ್ದು ಮೂಮೆಂಟ್ ಎಲ್ಲಿಂದ ಎಲ್ಲಿಗೆ, ಲೈಟ್ ಎಲ್ಲಿಂದ ಬರಬೇಕು ಅಂತೆಲ್ಲ ಬರೆದಿಟ್ಟವರು. ಸೊ ಆ ಥರ ಅಷ್ಟು ಒಳ್ಳೆ ಮನುಷ್ಯ. ಆಮೇಲೆ ಅಫ್ಕೋರ್ಸ್ ಸಿನಿಮಾಗೆ ಸೇರಿಕೊಂಡು ಸ್ವಲ್ಪ ನಾಟಕ ಕಡಿಮೆ ಆಯಿತು. ಬಟ್ ಮೆಡಿಕಲ್ ಕಾಲೇಜಲ್ಲಿ ಅವರು ತುಂಬ ನಾಟಕಗಳನ್ನ ಡೈರೆಕ್ಟ್ ಮಾಡೋರು. ಅವ್ರ ಡೈರೆಕ್ಷನ್ ಅಂತಂದರೆ ತಿಂಗಳುಗಟ್ಟಲೆ. ಒಂದು ನಾಟಕ ಅಂತೂ ಮೆಡಿಕಲ್ ಕಾಲೇಜಲ್ಲಿ 1 ವರ್ಷ ಪೂರ್ತಿ ಡೈರೆಕ್ಟ್ ಮಾಡಿದ್ದಾರೆ. ಹುತ್ತದಲ್ಲಿ ಹುತ್ತ ಅಂತ ಕಾಣುತ್ತೆ, ದೊಡ್ಡ ನಾರಾಯಣಪ್ಪ ಅವರೆಲ್ಲ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಅಂದರೆ ಅಂಥ ಒಬ್ಬ ಡೈರೆಕ್ಟರ್ ಹತ್ರ ಸಿಕ್ಕಿ ಭಾಳ ಖುಷಿಯಾಯಿತು. ನಮ್ಮಪ್ಪ ನಂಗೆ ಪ್ರೋತ್ಸಾಹ ತುಂಬ ಪ್ರೋತ್ಸಾಹ ಮಾಡೋರು. ಎಷ್ಟು ಮಟ್ಟಿಗೆ ಅಂದರೆ, ರೇಡಿಯೋ ನಾಟಕ ಕೇಳಿದರೆ ಬಂದು ಕೇಳೋರು, ಏನಿಸ್ತು ನಾಟಕ, ಹೇಗಾಯಿತು, ಏನು ಮಾಡಬೇಕಿತ್ತು. ಸೊ ನಾನೇನು ಹೇಳಿದ್ರು ಕೂಡ
ಅದು ತೊಗೊಂಡು ಅವರ ರೇಡಿಯೋ ಸ್ಟೇಷನಲ್ಲೇ ಡಿಸ್ಕಸ್ ಮಾಡೋರು, ನನ್ನ ಮಗ ಹೀಗಂದ. ಆ ಥರ ನನಗೆ ಆಸಕ್ತಿ ತುಂಬ ಬೆಳೀತು. ಅಲ್ಲಿ ಬಿಟ್ಟ ಮೇಲೆ ಮಿತ್ರಮೇಳ ಬಿಟ್ಟ ಮೇಲೆ ನಾನು ಅಮೇರಿಕಕ್ಕೆ ಹೋಗ್ಬಿಟ್ಟೆ. ಹುಚ್ಚಿತ್ತು ನಾಟಕದ್ದು. ಅದು ನನಗೆ ನಮ್ಮ ಅಪ್ಪನ ಹತ್ರ ನಾನು ಅಮೇರಿಕಕ್ಕೆ ಹೋಗೋಕೆ ಆಪರ್ಚುನಿಟಿ ಇದೆ ಅಂತ ಗೊತ್ತಿತ್ತು. ನಮ್ಮ ಅಪ್ಪ ಕೇಳೋರು, ಏನು ಓದ್ತೀನಿ ನೀನು ಅಂತ. ನಾನು ಡ್ರಾಮ್ಯಾಟಿಕ್ಸ್ ಅಂದೆ. ಡ್ರಾಮಾದಲ್ಲಿ ದುಡ್ಡಿಲ್ಲ, ಬೇರೆ ಏನೋ ಮಾಡೋ ಅಂಥೇಳಿ ಅವ್ರಿಗೆ ಸಬ್ಜೆಕ್ಟ್ ಇತ್ತು, ಸ್ಪೆಷಲ್ ಎಜುಕೇಷನ್ ಅಂತ. ಅದಕ್ಕೆ ಕಳಿಸ್ಬಿಟ್ರು. ಸೊ ನನಗೆ ಅಲ್ಲಿ ಸ್ಪೆಷಲ್ ಎಜುಕೇಷನ್ ಓದ್ತಾ ಇದ್ದೆ, ಆಸಕ್ತಿ ಬಂತು. ಅದು ನಾಟಕ ಮಾಡೋಕ್ಕಾಗ್ತಿರಲ್ಲ ಅಂತ ಹುಚ್ಚಂತೂ ಇತ್ತು. ತುಂಬ ಕೊರಗಿಬಿಟ್ಟೆ ನಾನು. ಆದರೆ ನಾಟಕಗಳು ನೋಡಿದೆ, ಕೆಲವು ನಾಟಕಗಳೆಲ್ಲ ಅಮೇರಿಕಾದಲ್ಲಿ ಸುಮಾರು ನಾಟಕಗಳು ನೋಡಿದೆ, ಆಪೆರಾ ನೋಡಿದೆ, ಸಿನಿಮಾಗಳು ನೋಡಿದೆ ತುಂಬ. ಅಂದರೆ ಆ ಟೈಮಲ್ಲಿ ನನಗೆ ಸ್ಕೂಲಲ್ಲಿ ಪ್ರಾಕ್ಟರ್ ಅಂತ ವಾರ್ಡನ್ ಥರ, ಅಸಿಸ್ಟೆಂಟ್ ವಾರ್ಡನ್ ಥರ ಕೆಲಸ ಇತ್ತು. ಸೊ ರಾತ್ರಿ ಹೊತ್ತೆಲ್ಲ ಕೂತ್ಕೊಂಡು ಸಿನಿಮಾಗಳು ನೋಡ್ತಿದ್ದೆ ಅಲ್ಲಿ. ಸೊ ಹೀಗಾಗಿ ಆ್ಯಕ್ಟಿಂಗ್ ಬಗ್ಗೆ, ನಾಟಕದ ಬಗ್ಗೆ ಹುಚ್ಚಿತ್ತು. ಬಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅಮೇರಿಕಾದಲ್ಲಿ ಮಾಡಲೇ ಇಲ್ಲ. ಅಮೇರಿಕಾದಲ್ಲಿ ಬಂದು ಡೆಲ್ಲೀಲಿ ಇದ್ಕೊಂಡು ಕೆಲಸ ಹುಡುಕ್ತಾಯಿದ್ದೆ. ಆ ಸಮಯದಲ್ಲಿ ಕನ್ನಡ ಭಾರತಿಯಲ್ಲಿ ಮ್ಯಾಕ್ಬೆತ್ ನಾಟಕ ಶುರು ಮಾಡೋರು. ಕನ್ನಡ ಭಾರತಿಯಿಂದ ಡೆಲ್ಲಿ ಒಂದು ತಂಡ, ಭಾಳ ಒಳ್ಳೆಯ ತಂಡ. ಆಗದ ಒಂದು ಕಾಲದಲ್ಲಿ ಭಾಳ ಶ್ರೇಷ್ಠವಾದ ತಂಡ. ಇವರೆಲ್ಲ ಇದ್ದರು. ಅವರು ಕಾರಂತ ಎಲ್ಲ ಅದರ ಕೆಲಸ, ಕಾರಂತ ಸತ್ಯು ಎಲ್ಲ ಸುಮಾರು ಜನ ಕೆಲಸ ಮಾಡ್ತಿದ್ರು. ಅವ್ರು ಮ್ಯಾಕ್ಬೆತ್ ಮಾಡ್ತಾರೆ ಅಂತ. ಸರಿ, ನಾನು ಡೈರೆಕ್ಟ್ರಿಗೆ ಫೋನ್ ಮಾಡಿ, ಅವರು ಹುಡುಗರು ಫೋನ್ ಮಾಡಿ ಕೇಳಿದೆ, ಅಪ್ಪ ನನಗೊಂದು ನಾಟಕ ಹುಚ್ಚಿದೆ, ಸುಮ್ಮನೆ ಭಾಗವಹಿಸ್ಬೇಕು, ನಾನು ಬೇಕಾದ್ರೆ ಕರ್ಟನ್ ಎಳಿತೀನಿ, ಕಸ ಗುಡಿಸ್ತೀನಿ, ಏನಾದ್ರು ಮಾಡ್ತೀನಿ, ನಂಗೆ ಅವಕಾಶ ಕೊಡಿ ನನಗೆ. ಬಾಬಾ ಅಂದರು. ಆಮೇಲೆ ಹೋದರೆ ಒಂದು ಸಣ್ಣ ಪಾತ್ರ ಮಾಡು ಅಂತಂದರು. ಅಲ್ಲಿ ಕಾವಲುಗಾರನ ಪಾತ್ರ ಬರುತ್ತಲ್ಲ, ಪೋರ್ಟರ್ ಆ ಪಾತ್ರ ಕೊಟ್ಟಿದ್ದರು. ಆ ಪಾತ್ರ ಮಾಡಿದೆ ನಾನು. ಆ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಭಾಳ ಖುಷಿ ಆಯಿತು. ಅಂದರೆ ನಾವು ಅದನ್ನು ಎರಡು ಕಡೆ ಮಾಡಿದ್ವಿ. ಡೆಲ್ಲಿಲಿ ಮಾಡಿದ್ವಿ, ಬೊಂಬೈಯಲ್ಲೂ ಮಾಡಿದ್ವಿ ನಾಟಕನ. ಮೈಸೂರು ಬಂದುಬಿಟ್ಟಿದೆ. ಮೈಸೂರಿಂದ ಬೊಂಬೈಗೆ ಹೋಗಿ ನಾನು ಪಾತ್ರ ಮಾಡಿದ್ದೆ ನಾಟಕದಲ್ಲಿ. ಆಗ ಶಂಕರ್ ಸ್ವೀಕ್ಲಿ ಎಲ್ಲ ಪೇಪರ್ಲೆಲ್ಲ ನಾಟಕದ ಬಗ್ಗೆ ಹೊಗಳಿ ಒಂದೇ ಪಾತ್ರ ಸ್ಪೆಷಲ್ ಮೆನ್ಷನ್ ಮಾಡೋದು ಒಂದು ನನ್ನ ಪಾತ್ರ. ಈಗಲೂ ನಾರಾಯಣ ರಾವ್ ಅಂತಲ್ಲ ಮ್ಯಾಕ್ಬೆತ್ ಮಾಡಿದರು. ಅವ್ರು ಹೇಳ್ತಾರೆ, ನಾವು ಕಷ್ಟಪಟ್ಟು ಮ್ಯಾಕ್ಬೆತ್ ಪಾತ್ರ ಮಾಡಿದ್ರೆ ಹೊಗಳಿಸ್ಕೊಂಡ್ಯಾರೋ ಪೋರ್ಟ್ರೇ ಮಾಡೋದೇ ರತ್ನ ಅಂತ. ಅಂದರೆ ನಾಟಕ ಹುಚ್ಚಿತ್ತು. ಅದನ್ನು ತುಂಬ ಶ್ರದ್ಧೆ ವಹಿಸಿ ಮಾಡ್ತಾಯಿದ್ದೆ. ಅಲ್ಲಿಂದ ಅದಾದಮೇಲೆ ಮೈಸೂರು ಬಂದ್ವಿ. ಮೈಸೂರಲ್ಲಿ ಒಂದು 2 ವರ್ಷ ಬಿಟ್ಟ ಮೇಲೆ ಸಮತಂತ್ರ ಶುರು ಮಾಡಿದ್ವಿ. ಸಮತಂತ್ರ ಶುರು ಮಾಡೋಕ್ಕೆ ಮುಂಚೆ ಒಂದು ನಾಟಕ ಮಾಡಿದ್ವಿ. ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು, ನಾನು, ವಿಶ್ವ, ಅನಂತು, ಚೆನ್ನಯ್ಯ ಎಲ್ಲ. ಅದಕ್ಕೆ ಸಮತಂತ್ರ ಸರಸ್ವತಿಪುರ ಮಧ್ಯ ಸಂಗೀತೋಪಾಧ್ಯಾಯ ಅಲ್ಲಿ ಹರಟೆ ಹೊಡಿತಿದ್ವಿ. ಆಗ ನಾಟಕ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾಟಕ ಶುರು ಮಾಡಿದ್ವಿ. ಸಮತಂತ್ರದ ಹೆಸರಿಟ್ಕೊಂಡು ಮೊದಲನೇ ನಾಟಕ ರಕ್ತಾಕ್ಷಿ. ಸೊ ಅದು ಮತ್ತು ದೊಡ್ಡ ಇದಾಗ್ಬಿಡ್ತು, ಹಿಟ್ ಆಗ್ಬಿಡ್ತು. ಆಮೇಲೆ ಒಂದಷ್ಟು ಜನ ರೆಗ್ಯುಲರಾಗಿ ಸಮತಂತ್ರದಲ್ಲಿ ಒಳ್ಳೊಳ್ಳೆ ನಾಟಕ ಮಾಡಿದ್ವಿ. ಎಷ್ಟು ಮಟ್ಟಿಗೆ ಅಂದರೆ ಒಂಥರ ಕರ್ನಾಟಕದಾದ್ಯಂತ ನಾಟಕ ಅಂದರೆ ಮೈಸೂರಿನಲ್ಲಿ ಸಮತಂತ್ರ ಮಾಡ್ತಾರಪ್ಪ ಅಂತ. ಆಮೇಲೆ ಬೆಂಗಳೂರು ತಂಡಗಳೆಲ್ಲ ಹೇಳಿದ್ರು, ನಾವು ಯಾವುದೇ ನಾಟಕ ಶುರು ಮಾಡಬೇಕು ಅಂತಿದ್ರು ಮುಂಚೆ ಕೇಳ್ತೀವಿ, ಸಮತಂತ್ರ ಮಾಡಿಬಿಟ್ಟಿದ್ದಾರೆ ಈ ನಾಟಕ ಅಂತ. ಆ ಥರ ನಾಟಕ ಮಾಡ್ತಾಯಿದ್ವಿ. ಸೊ ಹೀಗಾಗಿ ಸಮತಂತ್ರದಲ್ಲಿ ತುಂಬ ಹುಚ್ಚು ವೃತ್ತಿ ಮಾಡ್ಕೊಂಬಂದೆ. ಸುಮಾರು ಈಗಲೂ ಸಮತಂತ್ರ ಬಿಟ್ಟಿಲ್ಲ, ಅದರಲ್ಲೇ ಇದ್ದೀನಿ ನಾನು. ಆದರೆ ಹಾಗೆ ಅಂದ್ಬಿಟ್ಟು ಬೇರೆ ತಂಡಗಳ ಜೊತೆ ಮಾಡಬಾರ್ದು ಅಂತಲ್ಲ, ಮಾಡ್ತೀನಿ. ನಾನು ಕಲಾಂಬಾರಂಭ ವೇದಿಕೆಯಲ್ಲಿ ಮಾಡಿದ್ದೀನಿ, ಕಲಾಸೃಷ್ಟಿಯಲ್ಲೂ ಮಾಡಿದ್ದೀನಿ. ಸೊ ಹಾಗೆ ಅಮರ್ ಕಲಾ ಸಂಘದಲ್ಲಿ ನಾಟಕ ಪಾತ್ರ ಮಾಡಿದ್ದೀನಿ. ಸೊ ಯಾರು ಕರೆದ್ರು ಹೋಗಿ ಪಾಠ ಮಾಡ್ಬರೋತಿದ್ದೆ. ಅವಕಾಶ ಕೊಟ್ಟರೆ ಚಾನ್ಸ್ ಮಾಡಿ. ಯಾಕೆ ನನಗೆ ಅವಕಾಶ ಭಾಳ. ಯಾಕೆ ಉಮೇಶ್ ಕೇಳಿದ್ರೆ ಹೇಳ್ತಾರೆ ಅವರು ಕೂಡ, ಯಾವಾಗಲೂ ಇದು ಬೇಡ್ತೀನಿ ಸಾರ್, ಯಾವುದೋ ಒಂದು ಚಾನ್ಸ್ ಕೊಡಿ ನನಗೆ ಅಂತ. ಸೊ ಅಷ್ಟು ಹುಚ್ಚಿದೆ. ಮಾಡಿ ನಾಟಕ ಪಾತ್ರ ಮಾಡೋದು ಅಂದರೆ ಅದು ಬೊಂಬೈ ಹೇಳಿದೆ. ಅದೇ ಮೈಸೂರಿಂದ ಮಂಗಳೂರು, ದಾವಣಗೆರೆ, ಬೆಂಗಳೂರು, ಮಂಡ್ಯ, ರಕ್ತಾಕ್ಷಿ. ಆಗ ಫಸ್ಟ್ ಟೈಮ್ ನಾವು ಹುಡುಗರಾಗಿದ್ದಾಗಲೂ ಕೂಡ ಮಹಾರಾಜಾಸ್ ಕಾಲೇಜಿಂದ ರಕ್ತಾಕ್ಷಿ ನಾಟಕ ಮಾಡಿದ್ವಿ. ಆಗ ನಾನು ತಿಮ್ಮಜತಿ ಪಾರ್ಟು, ತಿಮ್ಮಜತಿ ಮತ್ತು ಬೊಮ್ಮರ್ಸ 2 ಪಾತ್ರ ಮಾಡ್ತಿದ್ದೆ.
ಅದು ಮಂಡ್ಯದ ಕಡೆ ಹೋಗಿ ಮಾಡಿದ್ವಿ. ಸೊ ಮಂಡ್ಯದಲ್ಲಿ ನಾಟಕ ಮಾಡಿದ್ವಿ ನಾವು. ಕಾಶ್ಮೀರ ಜಾತ್ರೆ ನಾವು ಮಿತ್ರಮೇಳದ ಮೊದಲನೇ ನಾಟಕ ಅದನ್ನು ಮಂಡ್ಯದಲ್ಲಿ ಹೋಗಿ ಮಾಡಿದ್ವಿ. ಸೊ ಆ ಥರ ಕೆಲವು ಕಡೆ ಹೋಗಿ ಮಾಡ್ಕೊಂಡ್ಬಂದಿದ್ದೀವಿ. ಗೋಣಿಕೊಪ್ಪದಲ್ಲಿ ನಾಟಕ ಮಾಡಿದ್ವಿ. ಬಟ್ ಬೇರೆ ಊರಿನ ತಂಡಗಳ ಜೊತೆ ಮಾಡೋದು ಅಂದ್ರೆ ಒಂದೇ. ಒಂದು ಸಲ ಕಾರಂತರು ಬೆಂಗಳೂರು ಸತ್ತವರನಾಡು ಮಾಡೋರು. ಸತ್ತವರನಾಡು ನಾವೇ ಫಸ್ಟ್ ಮಾಡೋದು, ಮೈಸೂರಲ್ಲಿ ಮಾಡಿದ್ವಿ ಅದನ್ನು ಕಾರಂತರು ಭಾಳ ವಿಜೃಂಭಣೆಯಿಂದ ಮಾಡಿಸ್ಬಿಟ್ರು, ಹಾಡು ಗಿಡ ಹಾಕಿ ಎಲ್ಲ. ಅವ್ರ ತಂಡ ದೊಡ್ಡಬಳ್ಳಾಪುರದಲ್ಲಿ ಎಲ್ಲೋ ಒಂದು ಕಡೆ ನಾಟಕ ಮಾಡಬೇಕಾಗಿತ್ತು. ಪಾಪ ಒಬ್ಬ ಆ್ಯಕ್ಟರು ತಂದೆ ಹುಷಾರಿಲ್ಲ ಅಂತ ಮಾಡೋಕ್ಕಾಗಲಿಲ್ಲ. ಆ ಕಾರಂತರು ನಮ್ಮ ಜೊತೆ ಸಿನಿಮಾ ಮಾಡ್ತಾಯಿದ್ವಿ. ಒಂದು ನನ್ನ ಕತೆ ಒಂದು ಸಿನಿಮಾ ಆಗ್ತಾಯಿತ್ತು. ಆಗ ಕಾರಂತರು ನೋಡಿ ಮೆಚ್ಯೂರ್ ಪ್ರಾಬ್ಲಮ್, ಪ್ರೊಫೆಷನಲ್ ಟ್ರೂಪ್ ಆದರೆ ಒಬ್ಬ ಇದ್ದರೆ ನಾನು ಮಾಡ್ಬಿಡ್ತಾನೆ ಪಾತ್ರ ಅಂತ. ನಾನು ಅಮೆಚೂರ್ ಯಾಕೆ ಮಾಡ್ಬಾರ್ದು, ನಂಗೆ ಚಾನ್ಸ್ ಕೊಡಿ, ನಾ ಮಾಡ್ತೀನಿ ಆ ಪಾತ್ರ ಮಾಡು. ಟೈಮೇ ಇರಲಿಲ್ಲ. ವ್ಯಾನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಾನ್ನಲ್ಲಿ ಮಾತು ಕಲಿತು ಪಾತ್ರ ಮಾಡಿದ್ದೆ ನಾನು ಕಾರಂತರ ಜೊತೆ. ಅಂದರೆ ಬೆನಕ ತಂಡ, ಬೆಂಗಳೂರು ತಂಡ, ಆ ತಂಡ ಇದರ ಬೇರೆ ಊರಿನ ತಂಡಗಳ ಜೊತೆ ಯಾವುದು ಮಾಡಿಲ್ಲ ಅವನು. ಮುಖ್ಯ ಸಮಸ್ಯೆ ಮಿತ್ರಮೇಳ ನನ್ನ ಕಾರ್ಯಕ್ಷೇತ್ರ ಅಂದರೆ ಅದು. ಬೇರೆ ತಂಡಗಳ ಜೊತೆ ಮಾಡಿದ್ರು ಕೂಡ ಬೇಸಿಕ್ ಅವೆಲ್ಲ ಮುಖ್ಯ ಅಂದ್ಕೊಂಡು. ರಂಗಭೂಮಿ ಯಾವ್ಯಾವ ಆ್ಯಕ್ಟ್ ಮಾಡಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ನೇಪಥ್ಯನೂ ಮಾಡಿದ್ದೀನಿ, ಮೇಕಪ್ಪು. ಸಂಗೀತ ಅಲ್ಲ, ಸಂಗೀತಕ್ಕೂ ನನಗೂ ಸಂಪರ್ಕನೇ ಇಲ್ಲ. ಸಂಗೀತ ನನಗೆ ಯಾಕೋ ಹತ್ತಲೇ ಇಲ್ಲ ಅದರ ಬಗ್ಗೆ. ಮಾತಾಡ್ತೀನಿ, ಮಾತಾಡ್ಬೇಕಾದ್ರೆ ಸಂಗೀತ ಹಾಡ್ತಾರೆ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ಮಾಡ್ತೀನಿ ನಾನು ಕೂಡ. ಆದರೆ ಸಂಗೀತ ಅಂತ ಆಗೋದೇ ಇಲ್ಲ, ಏನೂ ಗೊತ್ತಾ ನನಗೆ. ಅದಕ್ಕೆ ಕಾರಂತರ ಬಗ್ಗೆ ಅದು ಬರ್ಕೊಂಡಿದ್ದೀನಿ ಎಲ್ಲ ಕಡೆ. ಅವರು ಒಂದು ನಾಟಕ ಮಾಡಿಸಿದಾಗ, ಹುಚ್ಚುಕುದುರೆ ನಾಟಕ ಮಾಡಿಸಿದಾಗ ಅದು ಬರೆದಿದ್ದೆ ಕೂಡ. ಅವರು ಒಂದು ಹಾಡು ಬರಬೇಕು, ಹಾಡಿದ್ರೆ ಅವರದು ರತ್ನಾವರೇ, ನಾನು ಜೀವಮಾನ ಇಡೀ ನಂಬ್ಕೊಂಬಂದಿದ್ದು ಒಂದು ಮಾತನ್ನು ಸುಳ್ಳು ಮಾಡಿಸ್ಬಿಟ್ರಿ ನೀವು ಅಂತ. ಏನು ಸರ್ ಅಂದರೆ, ನಾನು ಅಂದ್ಕೊಂಡಿದ್ದೆ ಎಲ್ಲ ಯಾವ ಕಥೆಗಾದರೂ ಕೂಡ ತಾಳಜ್ಞಾನ ಇರುತ್ತೆ ಅಂತ, ನೀವೇನಪ್ಪ ಹೀಗೆ ಅಂತ. ಅಂದರೆ ನನಗೆ ತಾಳಜ್ಞಾನವೂ ಇಲ್ಲ, ಅದು ಸಂಗೀತಕ್ಕೂ ನನಗೂ ಸಂಬಂಧ ಬರಲೇ ಇಲ್ಲ. ಚಿಕ್ಕಂದ ಪ್ರಯತ್ನ ಮಾಡಿದ್ದೆ ಕಲಿಯೋಕ್ಕೆ, ಆಗಲೇ ಇಲ್ಲ ನನಗೆ. ಸೊ ಹೀಗಾಗಿ ಸಂಗೀತ ಇಲ್ಲ. ಕಾಸ್ಟ್ಯೂಮ್ಸ್ ಮಾಡಿದ್ವಿ. ಕಾಸ್ಟ್ಯೂಮ್ಸ್ ಅಂದರೆ ಡಿಸೈನ್ ಮಾಡಿದ್ವಿ. ಸೆಟ್ ಡಿಸೈನು ಶುರು ಮಾಡಿದಾಗ ನಾವು ಮಿತ್ರಮೇಳ ಶುರು ಮಾಡಿದಾಗ ಏನು ಬೇರೆ ಸೆಟ್ ಡಿಸೈನರ್ಸ್ ಅಂತ ಯಾರೂ ಇರಲಿಲ್ಲ. ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನೇ ಒಂದು ಪ್ಲ್ಯಾನ್ ಮಾಡಿ ಸೆಟ್ ಮಾಡಿ ಅದು ಹೇಳಿ ಮಾಡಿಸ್ಕೊಂಡ್ಬಿಡ್ತಿದ್ದೆ. ನಮ್ಮ ಹುಡುಗರ ಕೈಲೇ ಕೆಲವು ಸಲ ಮಾಡ್ತಾಯಿದ್ವಿ. ನಾವು ಕೈ ಹಾಕಿ ಫ್ಲ್ಯಾಟ್ಸ್ ಕಟ್ಟೋದು, ಸ್ಟೇಜ್ ಕಟ್ಟೋದು ಎಲ್ಲ ಮಾಡ್ತಾಯಿದ್ವಿ. ಆ ಥರ ಮಾಡಿದ್ದೀವಿ ಎಲ್ಲ. ಬಟ್ ಫುಲ್ ಟೈಮಾಗಿ ಮಾಡಿಲ್ಲ ಅದನ್ನು. ಆ ಥರ ಫುಲ್ ಟೈಮ್ ಬ್ಯಾಕ್ ಸ್ಟೇಜ್ ಯಾವ ಕಡೆಗೂ ಸೇರಿಕೊಂಡಿಲ್ಲ. ಮೇಕಪ್ ಮಾಡಿದ್ವಿ, ಸೆಟ್ ಡಿಸೈನ್ ಮಾಡಿದ್ವಿ, ಆಮೇಲೆ ಅಷ್ಟೇ ಸ್ಟೇಜ್ ಪ್ರಾಪರ್ಟಿ. ಸಂಗೀತ ಇಲ್ಲ. ಕಾಸ್ಟ್ಯೂಮ್ ಬಗ್ಗೆ ಕೆಲಸ ಮಾಡಿದ್ವಿ. ಸಂಘಟನೆ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಸಮರ್ಥಂತೂ ಸಿಂಧುವಳ್ಳಿ ಶುರುವಿನಲ್ಲಿ ಅವನೇ ಮಾಲೀಕ ನಮಗೆ, ಅವನ್ನೆಲ್ಲ ಮಾಡಿಸೋನು. ಬಟ್ ಅವನು ಸ್ವಲ್ಪ ಆಸಕ್ತಿ ಕಡಿಮೆ ಆದಮೇಲೆ, ಆಮೇಲೆ ಅವನು ಕಲಾಸೃಷ್ಟಿನ ಶುರು ಮಾಡ್ಕೊಂಡ್ಮೇಲೆ ಸಮರ್ಥದ ಬಿಟ್ಟೇ ಬಿಟ್ಟ. ಅವನು ಹಾಳಾಗೋಲಿ, ಸಮರ್ಥದ ಹೋದ್ರೆ ಕತ್ತೆ ಬಾರ ಹರ್ಕೊಂಡ್ಬಿಟ್ಬಿಟ್ಟ. ಅಂದರೆ ಒಂಥರ ಅವನ ಕಲಾಸೃಷ್ಟಿಯಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಹಾಗೆ ಆಮೇಲೆ ಸಮರ್ಥದ ನಡೆಸ್ಕೊಂಬಂದು ನಾನು ನನ್ನ ಜೊತೆ ಸ್ನೇಹಿತರು ಸೇರ್ಕೊಂಡು ಬಸವರಾಜು ಅವರು ಸೇರ್ಕೊಂಡು ಮಾಡಿದ್ರು. ಬಟ್ ಆ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಅದು ಸಂಘಟನೆ ಮುಖ್ಯ ಮಾಡೋದು ನಾನು ಅಂದರೆ, ನಮ್ಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ನಾನು ಡೈರೆಕ್ಟ್ರಲ್ಲಿ ರೀಡರ್ ಆಗಿದ್ದೆ. ನಮ್ಮ ಹುಡುಗರ ಕೈಯೆಲ್ಲ ಸೇರಿಸ್ಕೊಂಡು ನಾಟಕ ಮಾಡಿಸಿದ್ವಿ. ಆಗ ಎಲ್ಲ ಪೂರ್ತಿ ನಾಟಕ ವ್ಯವಸ್ಥೆ ಪೂರ್ತಿ ನನ್ನದೇ, ಡೈರೆಕ್ಷನ್ನು ಎಲ್ಲ. ಸೊ ಹುಡುಗರು ಭಾಳ ಒಳ್ಳೊಳ್ಳೆ ಆ್ಯಕ್ಟರ್ಸು ತಯಾರು ಮಾಡಿದ್ವಿ. ಇಂದ್ರ, ಆಮೇಲೆ ಬಸವರಾಜು ಅವರೆಲ್ಲ ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅವರೆಲ್ಲ. ಸೊ ಆ ಸಂಘಟನೆ ಆ ಥರ ಹಾಳು ಮಾಡಿದ್ದೀನಿ. ಬಟ್ ಆ ಥರ ಅಷ್ಟೇ, ಅದು ಅಷ್ಟೇ. ಅದು ಸಂಘಟನೆ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊ ಆ ಥರ ಅಲ್ಲ, ಮಾಡಿದ್ದೀವಿ. ಯಾಕೆಂದರೆ ಯಾರು ನೋಡ್ಕೋಬೇಕು, ನಾನು ನೋಡ್ಕೊಂಡಿದ್ದೀವಿ. ಸಂಸ್ಥಾಪನೆ ನಾವೇ ಸಂಸ್ಥಾಪನೆ ಮಾಡಿಲ್ಲ. ಅಂದರೆ ಮೈಸೂರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಒಂದು ಡ್ರಾಮಾ ಟ್ರೂಪ್ ಮಾಡೋದು ಬಿಟ್ಟರೆ ನಾನಾಗಿ ಇನ್ಸ್ಟಿಟ್ಯೂಷನ್ ಅಂತ ಮಾಡಿಲ್ಲ. ನಡ್ಕೊಂಡು ಹೋಗ್ತಿದ್ದ ಸಮಸ್ಯೆ ಅಂತ ಮುಂದೆ ವರ್ಷಿದ್ದೀನಿ ಅಷ್ಟೇ.
ತುಂಬ ನಾಟಕ ಮಾಡಿದ್ದೀನಿ. ತುಂಬ ಖುಷಿ ಕೊಟ್ಟ ನಾಟಕಗಳು ಅಂದರೆ ಮ್ಯಾಕ್ಬೆತ್ ಆಫ್ ಕೋರ್ಸ್, ಅದು ಡಿ ವಿ ಗುಂಡಪ್ಪನವರ ಟ್ರಾನ್ಸ್ಲೇಷನ್ ಮಾಡಿದ್ವಿ. ನಂಗೆ ಈಗಲೂ ಕೂಡ ಡಿ ವಿ ಗುಂಡಪ್ಪನವ್ರ ಮ್ಯಾಕ್ಬೆತ್ ಟ್ರಾನ್ಸ್ಲೇಷನ್ ಬೆಸ್ಟ್ ಅನಿಸಿದೆ ನನಗೆ ಕನ್ನಡದಲ್ಲಿ. ಆ ಮ್ಯಾಕ್ಬೆತ್ ಖುಷಿ ಮಾಡಿತು. ಆಮೇಲೆ ಮಿತ್ರಮೇಳದಲ್ಲಿ ಕಾಶ್ಮೀರ ಯಾತ್ರೆ ಮೊದಲನೇ ನಾಟಕ ಅದರಿಂದ ಖುಷಿ ಆಯಿತು. ಮಧುಮಣಿ ಭಾಳ ಇಂಟ್ರೆಸ್ಟಿಂಗ್. ಅಂದರೆ ಮಧುಮಣಿ ನಾನು ಮೊದಲು ಪಾತ್ರ ಮಾಡಿದ್ದೆ, ಅದನ್ನು ಆಮೇಲೆ ಈಚೆಗೆ ಬೇರೆ ನಾನೇ ಡೈರೆಕ್ಟ್ ಮಾಡಿದೆ. ಬಟ್ ನಾನು ಡೈರೆಕ್ಟ್ ಮಾಡೋ ಹೊತ್ತಿಗೆ ಮಧುಮಣಿ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೆ. ಬಂಡವಾಳದ ಬೇಡ ಈ ನಾಟಕನ ಹೀಗೂ ಉಂಟೆ ಅಂತ ಒಂದು 2 ಹೆಸರಿದೆ ಅದಕ್ಕೆ. ಸೊ ಹೀಗೂ ಉಂಟೆ ಇದ್ದೆ ನಾಟಕ ಮಾಡಿಸಿ ಪೂರ್ತಿ ಬದಲಾಯಿಸ್ಬಿಟ್ಟೆ. ಅಂದರೆ ಒಂಥರ ದುಃಖ ಬರೋವಂಥ ಪಾತ್ರ ಮಾಡಿ. ಅಂದರೆ ಮಧುಮಣಿ ಪಾತ್ರ ಮೊದಲು ನಾನು ಮಾಡಿಸಿದಾಗ ನನ್ನ ಕೈಲಿ ಅಪಹಾಸ್ಯ ಮಾಡಿದರು. ನನಗೆ ಮೊದಲೇ ಕಪ್ಪು, ಅದಕ್ಕೆ ನಾನು ದಪ್ಪ ಇದ್ದೆ, ಕುಳ್ಳಕ್ಕಿದ್ದೆ. ನನಗೆ ವಿಚಿತ್ರವಾದ ವೇಷ, ಒಂದು ಕಾಲು ಉದ್ದ ಒಂದು ಕಾಲು ಕಡಿಮೆ ಇರೋವಂಥ ಪ್ಯಾಂಟು, ಗುಂಡಿ ಮೇಲೆ ಎತ್ತಿ ಕೆಳಗೆ ಮಾಡಿ, ಆಮೇಲೆ ನನ್ನ ಮುಖಕ್ಕೆ ಕಪ್ಪಣ್ಣ ಹಚ್ಚಿ ಒಂದು ಜಡೆ ಮೂಗಲ್ಲಿ ಗೊಣ್ಣೆ ಮಾಡಿ ತಾಯಿ ಅಂಥ ಮಗುನ ಶಾಲೆಗೆ ಕಳಿಸ್ತಾರೆ ಅಂತ. ಆದರೆ ಯಾವ ತಾಯಿ ತನ್ನ ಮೇಲೆ ಎಂಥ ರಿಟಾರ್ಡೆಡ್ ಮಗುವಾದರೂ ಕೂಡ ಆ ಥರ ಎಲ್ಲ ಕಳಿಸ್ತಾರೆ ಮಕ್ಕಳನ್ನ. ಅದು ಸ್ವಲ್ಪ ಸುಳ್ಳು ಅಂತ ಹೇಳಿ ಬದಲಾಯಿಸಿ ನಾ ಮಾಡಿದಾಗ ನಾಟಕನ ಮಗುನ ಚೆನ್ನಾಗಿ ಡ್ರೆಸ್ ಮಾಡಿ ತಲೆ ಬಾಚಿ ಅಮ್ಮ ಭಾಳ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ ಸ್ಕೂಲಿಗೆ. ಅಂದರೆ ಅಷ್ಟು ವ್ಯತ್ಯಾಸ ಮಾಡಿದೆ ಕ್ಯಾರೆಕ್ಟರಿಸ್ಟಿಕ್ಸ್. ಆ ಪೂರ್ತಿ ನಾಟಕನೇ ಬೇರೆ ಥರನೇ ಪ್ರೆಸೆಂಟ್ ಮಾಡಿದ್ವಿ. ಅದು ಬಹಳ ಖುಷಿ ನನಗೆ. ಅಂದರೆ ಭಾಳ ಹೆಮ್ಮೆನೂ ಇದೆ. ಯಾಕೆ ನನ್ನ ದೃಷ್ಟಿಯಲ್ಲಿ ಕೈಲಾಸಮ್ಮನ್ನು ಅವಹೇಳನ ಮಾಡೋವಂಥ ನಾಟಕ ಅವ್ರು ಮಾಡ್ತಿದ್ದ ಪ್ರದರ್ಶನ, ಅವರು ತುಂಬ ಗೌರವ ಕೊಡಬಹುದಾಗಿ ಮಾಡಿದಂಥ ಪ್ರದರ್ಶನ ನಂದು. ಅದು ಜನ ಒಪ್ಪರೋ ಇಲ್ಲ ಬೇಡ ಬೇರೆ ಅಂತೂ ಆ ದೃಷ್ಟಿನಾಗ ತುಂಬ ಖುಷಿ. ಆಮೇಲೆ ಇಲ್ಲಿ ರಕ್ತಾಕ್ಷಿ ಮಾಡಿದಾಗ ಭಾಳ ವಿಜೃಂಭಣೆ ಆಯಿತು. ಭಾಳ ಅಂದರೆ ಹಾಗೆಲ್ಲ ನಾವು ಹಂಚ್ಕೋತೀವಿ, ಡೈರೆಕ್ಷನ್ ಅಂತ ಇರಲಿಲ್ಲ, ಎಲ್ಲರೂ ಸೇರ್ಕೊಂಡು ಮಾಡ್ಕೋತಾಯಿದ್ವಿ. ಅಲ್ಲಿ ಭೂತ ಬರೋದನ್ನು ಸ್ಲೈಡ್ ಮಾಡಿ ಸೆಂಟ್ರಲ್ ಹಾಲ್ ಸೀಲಿಂಗ್ ಮೇಲೆಲ್ಲ ಹಾಕಿ ಎಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಹುಚ್ಚು ಕುದುರೆ ಭಾಳ ಚೆನ್ನಾಗಿ ಭಾಳ ಖುಷಿಯಾಗಿ ಮಾಡಿದೆ. ಆಮೇಲೆ ತುಂಬ ಕಷ್ಟಪಟ್ಟು ಮಾಡೋದು ಅಂದರೆ ಮೃಚ್ಛಕಟಿಕ ನಾವು ಕ್ರಾಫರ್ಡ್ ಹಾಲಲ್ಲಿ ಮಾಡಿದ್ವಿ. ಅದು ಭಾಳ ಅದೊಂದು ವಿಶೇಷ, ಹಿಸ್ಟಾರಿಕಲ್. ಫಸ್ಟ್ ಟೈಮ್ ನಾಟಕ ಮಾಡೋದು ಕ್ರಾಫರ್ಡ್ ಹಾಲಲ್ಲಿ. ಅದನ್ನು ಮೃಚ್ಛಕಟಿಕ ಮಾಡಿದ್ವಿ, ಅದು ಚೆನ್ನಾಗಾಗಿತ್ತು. ಅದರಲ್ಲಿ ನಾನು ಶಾರದತ್ತನ ಪಾತ್ರ. ಆಮೇಲೆ ಸುಮಾರು ನಾಟಕಗಳು ಮಾಡ್ಕೊಂಬಂದಿನಪ್ಪ. ನಾಟಕಗಳೆಲ್ಲ ಸುಮಾರು ಖುಷಿ ಇದೆ. ಸತ್ತವ್ರನ್ನ ನಾನು ಡೈರೆಕ್ಟ್ ಮಾಡೋದು, ನನ್ನ ದೃಷ್ಟಿಯಲ್ಲಿ ನಾನು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದೆ ಅಂತ. ಕಾರತಂಗೋ ನನಗೋ ಜಗಳ ಅದು. ನಾನು ಅದನ್ನು ಸೀರಿಯಸ್ಸಾಗಿ ಕೃತಿನಿಷ್ಠ ನಾಟಕ ಡೈರೆಕ್ಟ್ ಮಾಡಿದ್ದೆ, ನೀವು ಅದನ್ನು ಏನೋ ಮಾಡಿಬಿಟ್ರಿ, ಹಾಸ್ಯ ಮಾಡಿಬಿಟ್ರಿ ಅಂತೆಲ್ಲ ಆ ಥರ ಜಗಳ. ಆದರೆ ಆ ದೃಷ್ಟಿಯಿಂದ ನನಗೆ ನಾವು ಮಾಡಿದ ನಾಟಕ ಹೆಚ್ಚು ಅರ್ಥಪೂರ್ಣ ಅಂತ ನನ್ನ ಫೀಲಿಂಗ್ ಇದೆ. ಸೊ ಆಮೇಲೆ ನಮ್ಮ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನಿಂದ ಸ್ವಪ್ನೋತ್ಸವದ ನಾಟಕ ಮಾಡಿಸಿದ್ವಿ. ಅದಂತೂ ಭಾಳ ದೊಡ್ಡ ಇದು. ಅಲ್ಲ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಬಿಡಿ, ಮಾಡಿದ ನಾಟಕ ಎಲ್ಲ ಚೆನ್ನಾಗಿ ಮಾಡಿದ್ರು. ಉಲ್ಲಾಸ್ ಶೀಲ್ಡ್ ಅಂತ ಬೆಂಗಳೂರಲ್ಲಿ ಒಂದು ಡ್ರಾಮಾ ಕಾಂಪಿಟೇಷನ್ ಆಗೋದು. 5 ವರ್ಷ ಹೋದ್ವಿ, 5 ವರ್ಷ ಪ್ರೈಸ್ ತೊಗೊಂಬಂದ್ವಿ. ಮೊದಲನೇ ವರ್ಷ ಸೆಕೆಂಡ್ ಪ್ರೈಸು, ಆಮೇಲೆ ಎಲ್ಲ ಫಸ್ಟ್ ಪ್ರೈಸ್ಗಳು. ಅಂದರೆ ಆ ಥರ ನಮ್ಮ ತಂಡ ಭಾಳ ಚೆನ್ನಾಗಿ ನಾಟಕ ಮಾಡೋದು. ನಾವು ಮೊದಲ ತಂಡ ನಮ್ಮ ಇದರಲ್ಲಿ ಯಾವುದು ಭಗವದ್ಗೀತೆಯ ಕನ್ನಡದ ಮಾಡಿದವರು ನಾವೇ ಫಸ್ಟು. ಆಮೇಲೆ ಆಷಾಢದಲ್ಲಿ ಒಂದಿನ ಕನ್ನಡದಲ್ಲಿ ಮಾಡಿದವರು ನಾವೇ ಫಸ್ಟು. ಸೊ ಆ ಥರ. ಆಮೇಲೆ ಇಲ್ಲಿ ಸಮೇತ ಇದು ನಾವೇ ಫಸ್ಟು. ಸತ್ತವರೆಲ್ಲ ಮಾಡೋದು ಕೂಡ ಇದೆ ಫಸ್ಟು. ಸೊ ಹೀಗಾಗಿ ಸುಮಾರು ಆ ಥರ ಫಸ್ಟ್ಗಳಿವೆ ಕನ್ನಡ. ಸೊ ಅವೆಲ್ಲ ತುಂಬ ಖುಷಿ ಕೊಟ್ಟರು ನಾಟಕಗಳು.
ಒಂದು ಕ್ರಾಫರ್ಡ್ ಹಾಲಲ್ಲಿ ನಾಟಕ ಮಾಡಿದ್ವಿ. ಆಮೇಲೆ ಜೋಕುಮಾರ್ ಸ್ವಾಮಿ ಭಾಳ ಖುಷಿಯಿಂದ ಮಾಡೋದು ನಾಟಕ. ಆ ಜೋಕುಮಾರ್ ಸ್ವಾಮಿ ನಾವು ಆಗ ಒಂದು ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ ಆವರಣದಲ್ಲಿ ನಾಟಕ ಮಾಡಿಸಿದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆವರಣ ಅದಕ್ಕೂ ಒಂದು ಭಾಳ ಇಂಟ್ರೆಸ್ಟ್ ಸಿಕ್ಕಂತಂದರೆ ನಮಗೆ ಆಗ ಡೋನರ್ಸು ಫಲಾಮೃತ ಗುಂಡಪ್ಪನವರು ಭಾಳ ಕಾನ್ಸ್ಟೆಂಟ್ ಡೋನರ್ ಪಾಪ. ನಾಟಕ ಮಾಡ್ತೀವಿ ಅಂದರೆ ನೀವೆಲ್ಲ ಮೇಷ್ಗಳು ವಿದ್ಯಾವಂತರು ನೀವು ಸೇರ್ಕೊಂಡು ನಾಟಕ ಮಾಡ್ತೀವಿ ಅಂದರೆ ನನ್ನೊಂದು ಪಾಲು ಇರಲಿ ಅಂತ ಒಂದು ದುಡ್ಡು ಕೊಡೋರು. 100 ರೂಪಾಯಿ 200 ರೂಪಾಯಿ ಅದೇ ಆಗಲಿ ಎಷ್ಟೇ ಆಗಲಿ ಅಂತ ಕೊಡೋರು. ಆಮೇಲೆ ಕರೆದು ಹೇಳೋರು ಅಷ್ಟ ಏನಾದರೆ ಅದರಲ್ಲೂ ನನಗೊಂದು ಪಾಲು ಕೊಡಿ ಅಂತ. ಅಂದರೆ ಯು ವಿಲ್ಲಿಂಗ್ ಟು ಕಾಂಟ್ರಿಬ್ಯೂಟ್ ಮೋರ್. ಸೊ ಆ ಥರ ಅವರು ಏನಿಲ್ಲಪ್ಪ ನಾನು ಕೊಡೋದು ಕೊಟ್ಬಿಡ್ತೀನಿ, ನನಗೆ ನಾಟಕಕ್ಕೆ ಸೋಫಾದಲ್ಲಿ 2 ಸೀಟ್ ಕೊಟ್ಬಿಡಿ ಸಾಕು ನನಗೆ. ನಾವು ಸಾರ್ ಈ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ವಿ, ಸೋಫಾಗಿ ಇರಲ್ಲ, ಅಲ್ಲಿ ಬರೀ ಫೋಲ್ಡಿಂಗ್ ಕುರ್ಚಿ ಹಾಕಿ ಬರ್ತೀವಿ ಅಂತ. ಬಂದು ನಾಟಕ ನೋಡಿದ್ಮೇಲೆ ಅಂತ ಹಾಗೇ ಮಾಡ್ಬೇಕು ನಾಟಕ. ಸೋಫಾ ಹಾಕಬೇಕು ನಮಗೆ, ಆ ಕುರ್ಚಿ ಸಾಕು ನಾಟಕ ನೋಡೋಕ್ಕೋದ್ರೆ ಸೋಫಾಗೆ ಬೇಡ ಅಂದರೆ ಅವರ ಒಂದು ಆ್ಯಟಿಟ್ಯೂಡೇ ಬದಲಾಯಿಸೋದು. ಅವ್ರ ಅಕ್ಸೆಪ್ಟೆನ್ಸು, ಅವ್ರ ಟಾಲರೆನ್ಸು, ದೊಡ್ಡ ಮನುಷ್ಯ ಭಾಳ ಅಂತ ಅಷ್ಟು ಆ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ವಿ. ಆಮೇಲೆ ಅದೇ ಹೊರಗಡೆ ಎಲ್ಲ ಆ ಥರ ಮಾಡಿದ್ವಿ. ಬಟ್ ಪ್ರೈಮರಿ ಸ್ಕೂಲ್ಗಳಲ್ಲಿ ನಾಟಕ ಮಾಡಿದ್ವಿ, ಸ್ಕೂಲ್ ಥಿಯೇಟ್ರಲ್ಲಿ ಮಾಡ್ತೀವಿ. ಸೊ ಬಟ್ ಹೆಚ್ಚು ಪ್ರೊಸೀನಿಯಮ್ ಸ್ಟೇಜು ಅದರಲ್ಲೇ ಹೆಚ್ಚು ಮಾಡ್ಬೋದು. ಎಕ್ಸೆಪ್ಟ್ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಪ್ರೊಸೀನಿಯಮ್ ಅಂದರೆ ಅಲ್ಲೇ ಒಂದು ಪ್ಲ್ಯಾಟ್ಫಾರ್ಮ್ ಇತ್ತು, ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಾಟಕ ಮಾಡಿಬಿಟ್ವಿ. ನನಗಂತೂ ತುಂಬ ಖುಷಿ ಕೊಟ್ಟಿದೆ, ಎಲ್ಲ ಥರ ಖುಷಿ ಕೊಟ್ಟಿದೆ. ಅಂದರೆ ನನಗೆ ನಾಟಕ ಒಂದು ಟೀಮ್ ಎಫರ್ಟ್ ಅಂತ. ಆಮೇಲೆ ಇಷ್ಟು ಫ್ಯಾಮಿಲಿ ಅಫೇರ್ ಆಗ್ಬಿಡುತ್ತೆ. ಪ್ರತಿ ನಾಟಕವೂ ಒಂದು ಫ್ಯಾಮಿಲಿ ಅಫೇರ್ ಆಗುತ್ತೆ. ಅನುಭವಗಳಲ್ವ ಸರ್ ಅದು, ನಾಟಕದ ಅನುಭವಗಳು ಅಲ್ವಾ? ನಿಜವಾಗಿ ಹೀಗಾಗಿ ನಮಗೆ ಅಲ್ಲಿ ನಮ್ಮಲ್ಲಂತೂ ನಾವು ನಾಟಕ ಮಾಡ್ಬೇಕಾದ್ರೆ 2 ಥರ, ಇಲ್ಲ ಸಿಂಧುವಳ್ಳಿ ಹೆಂಡ್ತಿ ವಿಜಯ, ಇಲ್ಲ ನಾನು ಹೆಂಡ್ತಿ ಲತಾ, ಅದು ಯಾರೇ ಆಗಲಿ ಚೆನ್ನಾಗಿ ಯಥೇಚ್ಛವಾಗಿ ತಿಂಡಿ ಗಿಂಡಿ ಮಾಡ್ಕೊಂಡವರು. ಸೊ ಪ್ರತಿ ರಿಹರ್ಸಲ್ ಕೂಡ ತಿಂಡಿ ಗಿಂಡಿ ನಮಗೆ ಯಥೇಚ್ಛ. ಈಗಲೂ ಕೂಡ ನಮ್ಮ ಜೊತೆ ನಾಟಕ ಮಾಡಿದವರು ಹೇಳಿದ್ದಾರೆ, ಅಯ್ಯೋ ನಿಮ್ಮ ಸಮತಂತ್ರದಲ್ಲಿ ನಾಟಕ ಮಾಡೋದು ನಮಗೆ ಪ್ರಾಬ್ಲಮ್ ಇರಲ್ಲ, ಯಾವಾಗ ತಿಂಡಿ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ ಅಂದರೆ ಬೇರೆ ಥರ ವೆರೈಟಿ ತಿಂಡಿ ಮಾಡೋರು. ಈಗಲೂ ಕೂಡ ವಿಜಯ ಕಂಟಿನ್ಯೂ ಮಾಡಿದ್ದಾರೆ ಅದನ್ನು. ಯಾವುದೇ ನಾಟಕ ಮಾಡಿದ್ರು ಅವರು ರಿಹರ್ಸಲ್ಗೆಲ್ಲ ಹುಳಿ ಅವಲಕ್ಕಿ ಅದು ಇದು ಕೊಟ್ಟದ್ದೇ. ಹೀಗೆ ನನಗೆ ನಾಟಕ ಅದೇ ಹುಚ್ಚಿಡ್ತಿದೆ ಅಂತಂದರೆ ಅನಿಸಿಕೆ ಮುಖ್ಯ ಅಷ್ಟೇ. ಇಟ್ಸ್ ಎ ಟ್ರಮೆಂಡಸ್ ಎಕ್ಸ್ಪೀರಿಯನ್ಸ್. ಅಂದರೆ 2 ಥರ. ನಾನು ಫುಲ್ ಟೈಮ್ ಕೆಲಸ ಮಾಡಿದ್ರು ಕೂಡ ನಾಟಕಕ್ಕೆ ಅವಕಾಶ ಟೈಮ್ ಸಿಗೋದು. ಆ್ಯಂಡ್ ಆ್ಯಕ್ಚುಲಿ ನಾನು ನಾಟಕ ಮಾಡಿಸ್ಬೇಕಾದ್ರೆ ಟೆನ್ನಿಸ್ ಆಡ್ತಿದ್ದೆ, ಫುಲ್ ಟೈಮ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಿ, ಆಮೇಲೆ ದಸರಾದಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ, ಎಕ್ಸಿಬಿಷನ್ಗೆ ಹೋಗಿ ಕೆಲಸ ಮಾಡಿ ಬಂದು ನಾಟಕ ಮಾಡೋದು. ಒಂದು ಸರಿ ಇವತ್ತು ಕಾಲು ಬೇರೆ ಮುರ್ಕೊಂಡಿದ್ದೆ ಟೆನ್ನಿಸ್ ಆಡ್ತಾ ಬಿದ್ದು, ಹಾಗೂ ಕೂಡ ನಾಟಕ ಮಾಡಿದ್ವಿ. ಸೊ ಆ ಥರ ಅಂದರೆ ನಾಟಕ ಪೂರ್ತಿ ಒಂದು ರಿಯಲ್ ಇದು. ನನಗೆ ಹಳೆ ಇದು ಒಂದು ಸೇಯಿಂಗೆ ಜ್ಞಾಪಕ ಇದೆ, ರೆಸ್ಟ್ ಈಸ್ ಎನಿ ಚೇಂಜ್ ಆಫ್ ಆ್ಯಕ್ಟಿವಿಟಿ ಅಂತ. ಸೊ ನಾಟಕ ಮಾಡ್ತಿದ್ದಂಗೆ ನಂಗೆ ಅದು ರೆಸ್ಟ್ ಸಿಗೋದು. ಬೇರೆ ಎಷ್ಟೇ ಕೆಲಸ ಮಾಡ್ತಿದ್ರು, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಂಗೆ ನಾಟಕ ಮಾಡೋದು ವಾಸ್ ಅ ರಿಲೀಸ್. ಪ್ರಾಬ್ಲಮ್ಸ್ ಫ್ರಮ್ ಎಫರ್ಟ್, ಸುಸ್ತಾಗೋದು ಅದೆಲ್ಲ ಕಡಿಮೆ ಆಗ್ಬಿಡೋದು. ಸೊ ನಾಟಕ ಅಂದರೆ ಒಂಥರ ಸೆಕೆಂಡ್ ಲೈಫ್ ಸಿಗೋದು ನನಗೆ. ಅದೆಲ್ಲ ಸೆಕೆಂಡ್ ಬ್ರೆತ್ ಅಂತಲ್ಲ ಆ ಥರ. ಸೊ ಹೀಗಾಗಿ ನಾಟಕ ಮಾಡಿದಾಗೂ ಅಷ್ಟೇ, ಬೇರೆ ನಾಟಕ ಮಾಡಿದಾಗ ತುಂಬ ಕೆಲವು ಡೈರೆಕ್ಟರ್ ಜೊತೆ ಮಾಡಿದಾಗ ಅವ್ರ ಬಗ್ಗೆ ಅನುಭವ. ಫಾರ್ ಎಕ್ಸಾಂಪಲ್ ಕಾರುತರ ಜೊತೆ ಮಾಡಿದ್ದು, ಆಮೇಲೆ ಬಸವರಾಜ್ ಅಂತ ನಮ್ಮ ಶಿಷ್ಯ, ಅಂದರೆ ಆ ಡೈರೆಕ್ಟರ್ಸ್ ಜೊತೆ ಮಾಡಿದಾಗಲೂ ಕೂಡ ಬರುವಂಥ ಅನುಭವ ಇದೆಯಲ್ಲ. ಆಮೇಲೆ ಅಂದರೆ ಬೇರೆ ಡೈರೆಕ್ಟರ್ಸ್ ಜೊತೆ ಅವರ ಸ್ಟೈಲ್ಗಳು ಬೇರೆ. ಅಮರ್ ಕಲಾ ಸಂಘ ವಾಸು,
ಉಮೇಶು, ಆಮೇಲೆ ಕಾರಂತ, ನಮ್ಮ ಸಿಂಧುವಳ್ಳಿ ಅಂತ ಬರ್ತಿರೋ ನಮ್ಮವರೇ ರಾಮೇಶ್ವರ ವರ್ಮ, ಇವ್ರ ಜೊತೆಲ್ಲ ಮಾಡ್ಬೇಕಾದ್ರೆ ರಾಮೇಶ್ವರ ವರ್ಮ ಅಂತೂ ಮೆನ್ಷನ್ ಮಾಡಲೇಬೇಕು. ಏನು ಅವರು ನಮ್ಮ ನನಗೆ ಗೊತ್ತಿರುವಂಥ ಅತ್ಯಂತ ಶ್ರೇಷ್ಠ ನಟಿಯಲ್ಲೊಬ್ಬರು, ಅತ್ಯಂತ ಶ್ರೇಷ್ಠ ನಟಿನೇ ಅನ್ಬೋದು. ಯಾಕೆಂದರೆ ಅವರು ನಮ್ಮ ಜೊತೆ ಮಾಡೋ ಪಾತ್ರಗಳು ಹುಚ್ಚು ಕುದುರೆಯಲ್ಲಿ ಒಬ್ಬಳೇ ವ್ಯಕ್ತಿ 4 ಹುಡುಗಿಯರ ಪ್ರೇತದ ಪಾತ್ರ ಮಾಡೋರು, ಅದು ಎಷ್ಟು ಅದ್ಭುತ ಮಾಡೋರು. ಆಮೇಲೆ ಆವಾಹನೆ ಮಾಡ್ಬೇಕಾದ್ರೆ ರಾಮೇಶ್ವರ ವರ್ಮ ಅದು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದರು. ನಾನು ವಿಶ್ವನಾಥನ ನನ್ನ ಭಾಳ ಆತ್ಮೀಯ ಸ್ನೇಹಿತ ಅವನು. ನನ್ನ ದೃಷ್ಟಿಯಲ್ಲಿ ಬಹಳ ಉತ್ತಮ ನಟ, ಬಹಳ ದೊಡ್ಡ ನಟ ಅವನು. ಅಂದರೆ ಬಹಳ ಅಂಡರ್ಪ್ಲೇಡ್, ಪರ್ಫೆಕ್ಟ್ ಆ್ಯಕ್ಟಿಂಗ್. ನನಗೆ ಅವನ ಜೊತೆ ಸೇರ್ಕೊಂಬಿಟ್ರೆ ಕೆಮಿಸ್ಟ್ರಿ ಭಾಳ ಚೆನ್ನಾಗಿರೋದು, ಭಾಳ ಖುಷಿಯಿಂದ ಮಾಡೋದು ಒಟ್ಟೊಟ್ಟಿಗೆ. ನಾನು ರಾಮಿನೂ ಹಾಗೇ, ನಾನು ಇಂದಿರಾ ಹಾಗೆ, ನಾನು ಬಸವರಾಜ್ ಹಾಗೆ. ಅದೇ ಅದಕ್ಕೆ ಫ್ಯಾಮಿಲಿ ಅನ್ನೋದು, ನಾಟಕ ಫ್ಯಾಮಿಲಿ ಆಗೋದು ಹಾಗೆ. ಆ ಕೆಮಿಸ್ಟ್ರಿ, ಇಂಟರ್ಪರ್ಸ್ನಲ್ ಕೆಮಿಸ್ಟ್ರಿ ಒಂದು ಬೆಳೆಯುತ್ತೆ, ಅದು ಬಹಳ ಶ್ರೇಷ್ಠ ಅನಿಸುತ್ತೆ. ಆ ದೃಷ್ಟಿಯಿಂದ ನಾಟಕ ನನಗೆ ಬಹಳ ಪಾರ್ಟ್ ಆಫ್ ಮೈ ಲೈಫ್, ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀನಿ, ನಾಟಕ ಮಿಸ್ ಆಗ್ತಾಯಿದೆ, ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಬೆಂಗಳೂರು ದೇಶದಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಈಗಂತೂ ನಾನು ಕಾಯಿಲೆಗಿಲ್ಲ ಅಂತೇಳಿ ನನ್ನ ಮಕ್ಕಳು ಬಿಡೋಲ್ಲ, ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ. ಸೊ ಹೀಗಾಗಿ ನಾಟಕಗಳೇ ಇಲ್ಲ, ಕೆಲಸ ನೋಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಗಬೇಕು ಅಂದರೆ ಈ ಕೋವಿಡ್ ಬೇರೆ ಒಂದು ಇನ್ನೂ ಅಡಿಷ್ನಲ್ ಗಲಾಟೆ. ಸೊ ಹೀಗಾಗಿ ನಾಟಕ ಮಿಸ್ ಮಾಡ್ಕೊಳ್ತೀನಿ ನಾನು. ಮೈಸೂರಿಗೆ ಬಂದಿನ 2 ದಿನ ಬಂದರೂ ಭಾಳ ಖುಷಿಯಾಗಿ ಬಂದುಬಿಡ್ತೀನಿ. ಆದರೆ ಮೈಸೂರು ಬಂದರೂ ಕೂಡ ನಾಟಕ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಅದರಿಂದ ಭಾಳ ಒಂಥರ ದುಃಖದ ಸಂಗತಿ ನನಗೆ. ಆದರೆ ಅಷ್ಟು ನನಗೆ ನಾಟಕ ಬೇಕು. ಸೊ ನಾಟಕ ಬರೆಯೋ ಪ್ರಯತ್ನ ಮಾಡೀನಿ. ಅಂಥ ಒಳ್ಳೆ ನಾಟಕ ಬರೋದಿಲ್ಲ ಈಚೆಗೆ, ಬಟ್ ಆದರೆ ಬರೆಯೋ ಪ್ರಯತ್ನ ಅಂತೂ ಇದೆ. ನಾಟಕದ ಬಗ್ಗೆ ತುಂಬ ಯೋಚನೆ ಅಂತೂ ಮಾಡ್ತಾಯಿರ್ತೀನಿ. ಸೊ ಅದು ಮುಖ್ಯ. ಆಲೋಚನೆಯಿಂದ ಅದೇ ನಾನು ಹೇಳಿದಾಗೆ ಮದುವೆಗಳು ಅಂದರೆ ತುಂಬ ವ್ಯತ್ಯಾಸವಾಗ್ಬಿಟ್ಟಿದೆ. ನಾವು 60ರಲ್ಲಿ ನಾಟಕ ಮಾಡಬೇಕಾದ್ರೆ, 60 ಆಗ ಅದನ್ನು ಮಹಾರಾಜಾಸ್ ಕಾಲೇಜಲ್ಲಿ ನಾಟಕ ಮಾಡಬೇಕಾದ್ರೆ, ಅದು 50ರ ಇಸ್ವಿ. ಜೂನಿಯರ್ ಬಿ ಹಾಲಲ್ಲಿ ಮಾಡೋವು. ಜೂನಿಯರ್ ಬಿ ಹಾಲ್ ಸ್ಟೇಜ್ ಅಂತಂದರೆ ಏನದು 6 ಅಡಿ ಡೆಪ್ತ್ ಇರೋದು, 20 ಅಡಿ ಅಗಲ ಇರೋದು. ಲೈಟ್ ಆದರೆ 2 ಫ್ಲಡ್ ಲೈಟ್ ಇಟ್ಕೊಳ್ಳೋವು ಕೆಳಗಡೆ, ಅಷ್ಟೇ ಲೈಟು, ಬೇರೆ ಲೈಟೇ ಇಲ್ಲ. ಕೆಳಗಡೆ ಆ ಕಡೆ ಹೋದರೆ ಅದೇ ಫುಟ್ ಲೈಟ್ಸ್ ಥರ 2 ಫ್ಲಡ್ ಲೈಟ್ಸು. ಆಮೇಲೆ ಕರ್ಟನ್, ಮುಂದ್ಗಡೆ ಒಂದು ಕರ್ಟನು, 2 ಕರ್ಟನ್ ಹಾಕೋ ಜಾಗನೇ ಇಲ್ಲ. ಮುಂದ್ಗಡೆ ಒಂದು ಕರ್ಟನು, ಹಿಂದೆ ಬ್ಯಾಕ್ ಡ್ರಾಪ್ ಕರ್ಟನ್ ಬೇಕಾದ್ರೆ ಹಾಕೋದಿತ್ತು. ಆಮೇಲೆ 6 ಅಡಿ ಇದ್ರ ಮೇಲೆ ಎಷ್ಟು ಫರ್ನಿಚರ್ ಇಡ್ತೀರಿ, 2 ಟೇಬಲ್ ಇಡೋದು, ಮುಂದೆ ಮೈಕ್ ಇಡೋದು. ಆಮೇಲೆ ಎಲ್ಲ ನಾಟಕ ಮೈಕ್ ಒಂದು ಮೈಕ್ ಇದ್ದರೆ ಎಲ್ಲ ನಟರು ಮೈಕ್ ಹತ್ರ ಬಂದು ಮಾತಾಡಿ ಹೋಗೋದು ಅಷ್ಟೇ. ಬಟ್ ಆ ಟೈಮಲ್ಲೂ ಕೂಡ ನಾಟಕ ಭಾಳ ಎಫೆಕ್ಟಿವ್ ಆಗೋದು. ಯಾಕೆ ಎಫೆಕ್ಟಿವ್ ಆಗೋದು ಅಂದರೆ ಆ್ಯಕ್ಟಿಂಗು, ಮಾತಿನ ಡೆಲಿವರಿ, ಬೇರೆ ಏನಿಲ್ಲ ಅದಕ್ಕೆ. ಸಂಗೀತ ಏನೂ ಇರ್ತಿರಲಿಲ್ಲ ನಮ್ಮದರಲ್ಲಿ. ಸಂಪತ್ತು ಒಬ್ಬರು ಸಂಗೀತ ಹಾಕ್ಕೊಡೋರು ನಾಟಕ ಮಾಡ್ಬೇಕಾದ್ರೆ, ಬಟ್ ಇದರ ಬೇರೆ ಕಡೆ ಇಲ್ಲ, ಸಂಗೀತ ಅಭ್ಯಾಸವೇ ಇರಲಿಲ್ಲ. ಸೊ ಹೀಗಾಗಿ ಪೂರ್ತಿ ಒಬ್ಬ ಆ್ಯಕ್ಟರು ಅವನ ಆ್ಯಕ್ಟಿಂಗು, ಅವನ ಮಾತಿನ ಡೆಲಿವರಿ ಮೇಲೆ ಡಿಪೆಂಡ್ ಆಗೋದು. ಮೇಕಪ್ ಇರೋದು ಬಿಡಿ, ಮೇಕಪ್ ಅಂತ ಅದು ಒಂಥರ ರೆಗ್ಯುಲರ್ ಗ್ಲಿಸರಿನ್ ಮೇಕಪ್, ಅದು ಮೆತ್ತು ಬಿಡೋ. ಹುಡುಗಾಗಿದ್ದ ರಿಮೆಂಬರ್ ಕೇಳಿದ್ರೆ ಮೇಕಪ್ ಮಾಡೋದು ಆಗಿದೆ, ಸೆಕೆ ಆಗುತ್ತೆ ಅಂತಂದು ನಾನು. ಅಂದರೆ ಅಷ್ಟು ಅದು ಮೆತ್ತಿರೋದು ನಮಗೆ ಅಷ್ಟೇ ಇತ್ತು. ಆದರೆ ಆ ಸ್ಟೇಜಲ್ಲಿ ನಾವು ರಕ್ತಾಕ್ಷಿ ಆಡಿದ್ವಿ, ಶೇಕ್ಸ್ಪಿಯರ್ ನಾಟಕ ಎಲ್ಲ ಆಡಿದ್ವಿ. ಅದು ಈ ಥರ ಶೀಸು ಕಾಂಕರ್ ಮಾಡಿದ್ವಿ, ದೊಡ್ಡ ನಾಟಕ ಮಾಡೋವು. ಆದರೆ ಅಷ್ಟೇ, ಸಣ್ಣ ನಾಟಕದಲ್ಲಿ ಇಬ್ಬರು ಆ್ಯಕ್ಟರ್ಸ್ ಸೇರ್ಕೊಂಡ್ರೆ ಸ್ಟೇಜ್ ನಿಂತೋಗೋದು. ಸೊ ಸ್ಟೇಜ್ ಮೇಲೆ ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡೋದು ಅಷ್ಟೇ ಹೊರತು ಬೇರೆ ಇರಲೇ ಇಲ್ಲ. ಮೂಮೆಂಟು ಅವಕಾಶ ಇಲ್ಲ. ಹಾಗೂ ಈಗ ಆ ಥರ ದೊಡ್ಡ ವ್ಯತ್ಯಾಸ ಆಗ್ಬಿಟ್ಟಿದೆ. ಆಮೇಲೆ ಈಗ ಲೈಟಿಂಗ್ ಅಂದರೆ
ಲೈಟಿಂಗ್ ನಾವು ಶುರು ಮಾಡ್ಬೇಕಾದ್ರೆ ಸೆಂಟ್ನಲ್ಲೂ ಕೂಡ ಲೈಟಿಂಗ್ ಏನು ಇರ್ತಿರಲಿಲ್ಲ. ಇರೋದು 4 ಇದಕ್ಕೆ ಲೈಟ್ ಕೊಟ್ಟರೆ ಫ್ಲಡ್ ಲೈಟ್ಸ್ ಕೊಡೋ ಮೇಲ್ಗಡೆ ಸ್ಪಾಟ್ ಲೈಟ್ಸು. ಬಟ್ ಸಾಧಾರಣ ಬಲ್ಬು ಹೊರಟೋಗಿರೋದು. ಆದರೆ ಅದು ಯಾರೋ ನೋಡ್ಕೊಳ್ಳೋನು ಫ್ಯೂಸ್ ಆಗಿದೆ ಸರ್ ನೋಡಿ ಏನೇ ಮಾಡೋದು ಮತ್ತು ನಾಟಕ ಮಾಡಬೇಕಲ್ಲ ನಾವು ಅಂದರೆ ಒಂದಷ್ಟು ನಾನು ಎಲ್ಲೋ ನವಜೋತ್ ಎಲ್ಲಿಂದ ತರ್ತೀನಿ ಸರ್ ಅಂತ ದುಡ್ಡು ಇಸ್ಕೊಳ್ಳೋಣ. ಸೊ ನಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ತೊಗೊಂಡು ನವಜೋತಿ ಸ್ಟುಡಿಯೋ ಅಂತಂದೆ ಅಂತೇಳಿ ಅದೇ ಲೈಟ್ ಹಾಕೋಣ ಏನು ಕಥೆನೋ ಗೊತ್ತಿಲ್ಲ ಅಂತೂ ಆ ಥರ ನಮಗೆ ಆ ನಾಕೆ. ಸೊ ಬೇರೆ ಲೈಟನ್ನು ಹೆಚ್ಚು ವ್ಯತ್ಯಾಸ ಆಟ ಆಡೋಕ್ಕೆ ಇಷ್ಟನೇ ಇಲ್ಲ. ನಾವು ರಕ್ತಾಕ್ಷಿ ಮಾಡಿದಾಗ ಜ್ಞಾಪಕ ಇದೆ, ಮೇಲ್ಗಡೆ ದೀಪ ಇಟ್ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿ ಬಣ್ಣದ ಪೇಪರ್ ಹಾಕಿ ಬೇರೆ ಬೇರೆ ಕಲರ್ ಮಾಡೋದು, ಆಮೇಲೆ ಅದನ್ನು ಆಫ್ ಮಾಡಿ ಆನ್ ಮಾಡಿ ಡಿಮ್ಮರ್ ಅದರಲ್ಲೇ ಒಂದು ಎಫೆಕ್ಷನ್ ಒಂದಷ್ಟು ವ್ಯವಸ್ಥೆ ಮಾಡಿದ್ವಿ ಆ ಥರ. ಸೊ ಈಗ ನೋಡಿದ್ರೆ ನಿಮ್ಮ ರಮೇಶ್ ಮಾಡ್ತಾರೆ, ಏನು ಲೈಟಿಂಗ್ ಇಫೆಕ್ಟ್ಸ್ ಮಾಡ್ತಾರೆ, ಹಬ್ಬ ಒಂಥರ ಸ್ಪೆಷಾಲಿಟಿ ಆಗ್ಬಿಟ್ಟಿದೆ. ಯಾವುದೇ ನಾಟಕ ಮಾಡಿದ್ರು ಕೂಡ ಅವೆಲ್ಲ ನಮಗೆ ಅದು ಸಾಧ್ಯನೇ ಇಲ್ಲ. ಒಂಥರ 70 ಆದಮೇಲೆ ಇವೆಲ್ಲ ಸ್ವಲ್ಪ ಶುರುವಾಯಿತು. 70 ಆದಮೇಲೆ ಅದೇ ಸ್ವಾಮಿತ್ವ ಶುರು ಆದಮೇಲೆ ಅದೇ ಟೈಮಲ್ಲಿ ಅಮರ ಕಲಾ ಸಂಘ ಬರ್ತಿತ್ತು. ಅಮರ ಕಲಾ ಸಂಘ ಸಮಸ್ಯೆಂತು ಅಪ್ಯಾರೆಂಟ್ಲಿ ಈಗ ನಂಗೆ ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ಕದಂಬ ರಂಗವೇದಿಕೆಯೂ ಇತ್ತು ಆಗ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೇಳಿಲ್ಲ ನಾನು. ಬಟ್ ಆ ಟೈಮಲ್ಲಿ ಟರ್ಮಿನಲ್ ನಾಟಕಗಳಾಗವು. ನಾವು ಮಹಾರಾಜ 70ರ ದಶಕದಲ್ಲಿ ಟೌನಲ್ಲಿ ಅನೇಕ ತಂಡಗಳಿದ್ದವು. ಅದು ಎಲ್ಲ ಒಂದು ಕಡೆ ಬರೆದಿದ್ದೀನಿ ನಾನು. ಆ ಸಮಯದಲ್ಲಿ ಮೈಸೂರಿನಲ್ಲಿ ಇದ್ದಷ್ಟು ತಂಡಗಳು ಯಾವ ಊರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಮೈಸೂರಲ್ಲಿದ್ದಂಥ 3 ಕಾಸಿನ ಪೇಪರು ಅದು ಹೈಯೆಸ್ಟ್ ನಂಬರು ಮೈಸೂರು ಸಿಟಿಯಲ್ಲಿ. ಆಮೇಲೆ ಈ ರಂಗ ತಂಡಗಳು ಹೈಯೆಸ್ಟ್ ನಂಬರು. ಬಟ್ ರೆಗ್ಯುಲರ್ ಟೌನಲ್ಲಿ ನಾಟಕ ಮಾಡೋರು. ಅವ್ರ ನಾಟಕ ಶೈಲಿನೇ ಬೇರೆ, ಒಂಥರ ಪ್ರೊಫೆಷ್ನಲ್ ಸ್ಟೈಲ್ ಇರೋದು ಹುಡುಗರು, ಅಮೆಚೂರ್ ಹುಡುಗರು. ಬಟ್ ಅದೇ ಅವ್ರು ನಾಟಕ ಮಾಡೋಕೆ ಲಾಫ್ ಹಾಕಬೇಕು ಅಲ್ಲಿ ಆ ಥರ ದಟ್ ಕೈಂಡ್ ಆಫ್ ಆ್ಯಕ್ಟಿಂಗ್. ಬಟ್ ಭಾಳ ನುರಿತ ಆ್ಯಕ್ಟರ್, ಭಾಳ ಒಳ್ಳೆ ಆ್ಯಕ್ಟರ್ಸ್ ಇದ್ದರು. ಅಂದರೆ ಅವ್ರ ಸ್ಟೈಲ್ ಬೇರೆ ಇರೋದು. ಬಟ್ ಇವರು ಎಕ್ಸಲೆಂಟ್ ಆ್ಯಕ್ಟರ್ಸ್. ಒಳ್ಳೆ ನಾಟಕ ನಡೆಯೋರು, ತುಂಬ ನಡೆಯೋರು. ಅಂದರೆ ಅದೇ ಕೆಲಸದಲ್ಲಿ ಅವರು ಆಡಿಯನ್ಸ್ ಇಲ್ಲಿ ಕಾಮನ್ ಆಡಿಯನ್ಸ್ ಬರೋರು ಅವರು. ಸೊ ಅವ್ರು ಮೆಚ್ಚೋಕ್ಕೋಸ್ಕರ ಒಂದಷ್ಟು ಬರ್ತಾ ಕೆಟ್ಟ ಇದೆಲ್ಲ ಒಂಥರ ರೊಮ್ಯಾನ್ಸ್ ತೋರಿಸೋದು, ಕರ್ಟನ್ ಹಾಕ್ಬಿಟ್ಟು ಕರ್ಟನ್ ಹಿಂದೆ ರೇಪ್ ತೋರಿಸೋದು ಕೈಂಡ್ ಆಫ್ ಥಿಂಗ್, ಆ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡೋದು. ಅದು ಬೇರೆ, ಅದು ಟೌನ್ ಹಾಲ್. ನಾವೊಂಥರ ಈ ಕಡೆ ಟೌನ್ ಹಾಲ್ ಒಂದು, ಔಟ್ಸೈಡ್ ಟೌನ್ ಹಾಲ್ ಇನ್ನೊಂದು, ಈ ಟ್ರೂಪು ಬೇರೆ. ಸೊ 2 ಬೇರೆ ಬೇರೆ ಥರ ಗುಂಪುಗಳಾಗ್ಬಿಟ್ಟು ಅದು. ಬಟ್ ಈಗ ಬಿಡಿ, ಈಗ ಥ್ಯಾಂಕ್ಸ್ ಟು ರಂಗಾಯಣ, ಆಮೇಲೆ ಥ್ಯಾಂಕ್ಸ್ ಟು ಸರ್ಟನ್ ಇದು ಕಾರಂತ, ಬೆಂಗಳೂರು ಥಿಯೇಟ್ರು, ಇವೆಲ್ಲ ಬೇರೆ ಆಗ್ಬಿಟ್ಟು ಬೇರೆ. ಅಂದರೆ ಬಟ್ 60, 70 ದಶಕದಲ್ಲಿ ಅಮೆಚೂರ್ ಥಿಯೇಟ್ರ್ ವಾಸ್ ವೆರಿ ಸ್ಟ್ರಾಂಗ್ ಮೈಸೂರಲ್ಲಿ. ನಮ್ಮ ಮಹಾರಾಜಾಸ್ ಕಾಲೇಜಲ್ಲಿ ನಾವು ನಾಟಕ ಆಡ್ತೀವಿ. ಮಿತ್ರವಾಳ ಇತ್ತು, ಶಾರದಾ ವಿಲಾಸ್ ಕಾಲೇಜ್ ಇತ್ತು, ಅಲ್ಲಿ ಸುಬ್ನರಸಿಂಹ ಮತ್ತು ಅವರೆಲ್ಲ ಇದ್ದರು. NIEಯಲ್ಲಿ ಇವನಾರು ನಾವು ಕೇಶವರಾವ್ ಎಕ್ಸೆಟ್ರಾ ಅವರನ್ನು ನಾಟಕ ಮಾಡೋರು. ಮೆಡಿಕಲ್ ಕಾಲೇಜಲ್ಲಿ ಎಕ್ಸ್ಟ್ರಾರ್ಡಿನರಿ ನಾಟಕ ಮಾಡೋರು. ಆಮೇಲೆ ಆ ಕೇಶವರಾವ್ ಪಾಲಿಟೆಕ್ನಲ್ಲಿ ಒಳ್ಳೆಯ ನಾಟಕ ಗುಂಪಿದ್ದು. ಸೊ ಹೀಗಾಗಿ ತುಂಬ ಒಳ್ಳೊಳ್ಳೆ ಗುಂಪುಗಳಿದ್ದವು. ಅಮೆಚೂರ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು, ಕಾಲೇಜ್ ಟೀಚರ್ಸ್ ಮಾಡ್ತಿದ್ದು ನಾಟಕಗಳು. ಆಮೇಲೆ ಟೀಚರ್ಸ್ ತುಂಬ ಇನ್ವಾಲ್ವ್ ಆಗಿ, ಈಗಂತೂ ಬಿಡಿ ಟೀಚರ್ಸೇ ಆ್ಯಕ್ಟರ್ಸ್ ಆಗ್ಬಿಡಿ ಈಗ ತುಂಬ. ಆಗ ನಮಗೆಲ್ಲ ಟೀಚರ್ಸ್ ಎನ್ಕರೇಜ್ಮೆಂಟ್ ತುಂಬ ಇರೋದು. ಇದು ಆ ಥರ ವ್ಯತ್ಯಾಸಗಳಾಗಿದೆ. ಬಟ್ ಈಗ ಪ್ರೊಡಕ್ಷನ್ ಸ್ಟೈಲೇ ಬೇರೆ ಆಗಿದೆ, ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ. ಈಗೆಲ್ಲ ರಿಹರ್ಸಲ್ ಕಾಸ್ಟ್ ಹೆಚ್ಚಾಗಿದೆ, ಥಿಯೇಟ್ರ್ ಕಾಸ್ಟ್ ಹೆಚ್ಚಾಗಿದೆ. ಆಗೆಲ್ಲ ಥಿಯೇಟ್ರ್ ದುಡ್ಡು ಕೊಟ್ಟು ಪ್ರಶ್ನೆ ಗೊತ್ತೇ ಇಲ್ಲ ನಮಗೆ. ಆಮೇಲೆ ಆಗ ನಾವೇ ಫಸ್ಟು ನಾಟಕಕ್ಕೆ ಮಿತ್ರಮೇಳದಲ್ಲಿ ಟಿಕೆಟ್ ಹಾಕೋಕ್ಕೆ ಶುರು ಮಾಡಿದ್ವಿ. 2 ಆಣೆ ಟಿಕೆಟು ಅಂತ. ಬಿಟ್ಟು ನಾಟಕ ಮಾಡೋದು ಬೇಡ, ನಾವು ನಾಟಕಕ್ಕೆ ಚಾರ್ಜ್ ಹಾಕಬೇಕು ಅಂತ. ಸೊ
ಶುರು ಮಾಡಿದ್ದು. ಬಟ್ ಈಗ ಇಟ್ಸ್ ಬಿಕಮ್ ಅ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಈಗ ₹100 ಚಾರ್ಜ್ ಮಾಡ್ತಾರೆ. ನಾವು ಅಲ್ಲಿ 2 ಆಣೆ ಚಾರ್ಜ್ ಮಾಡ್ತಾಯಿದ್ದು ಕಾಲಕ್ಕೆ. ಈಗ ಇಲ್ಲಿ ನಾಟಕಕ್ಕೆ ₹100 ಚಾರ್ಜ್ ಮಾಡ್ತಾರೆ. 100 ಕಡಿಮೆನೇ ಈಗ. ಯಾವುದು ಒಂದು ರಂಗಾಯಣದಲ್ಲಿ ಒಂದು ಸಲ ₹500 ಹಾಕಿದ್ದಾರೆ ಟಿಕೆಟ್ಗೆ. ಆದರೆ ಆ ವ್ಯತ್ಯಾಸ ಆಗ್ಬಿಟ್ಟಿದೆ. ಜನ ಕೊಡೋಕ್ಕೆ ಸಿದ್ಧ ಇದ್ದಾರೆ. ಬಟ್ ಒಂದು ಆಡಿಯನ್ಸ್ ಕಡಿಮೆ ಆಗ್ಬಿಟ್ಟಿದ್ದಾರೆ. ಒಂಥರ ಇಂಟ್ರೆಸ್ಟಿಂಗ್ ಅಂದರೆ ನೋಡಿ, ಪ್ರೊಫೆಷ್ನಲ್ ಥಿಯೇಟ್ರ್ ಇದ್ದಾಗ ಎಲ್ಲರೂ ಹೋಗೋರು ಆಡಿಯನ್ಸು. ಇಂಟೆಲೆಕ್ಚುಯಲಿಂದ ಹಿಡಿದು ಕಾಮನ್ ಮ್ಯಾನ್ ತನಕ ಎಲ್ಲರೂ ಹಿಂದ್ಗಡೆ ಸಾಲಿ ಬೀಡಿ ಸೇರಿಕೊಂಡು ಕೂತಿದ್ದು ಹಳ್ಳಿಯವ್ರ ಗಮನ ಇರೋನು, ಆಮೇಲೆ ಮುಂದ್ಗಡೆ ಇಂಟೆಲೆಕ್ಚುಯಲ್ಸ್ ಕೂತಿರೋರು. ಆದರೆ ಈಗ ಆಗಲ್ಲ. ಈಗ ಒಂದು ಕೈಂಡ್ ಆಫ್ ಪೀಪಲ್, ಒಂದೇ ಎಲಿಟ್ ಗ್ರೂಪ್ ಒಂದು ನಾಟಕ ನೋಡೋಕ್ಕೆ ಬರ್ತಾರೆ. ಅದು ಬಿಟ್ಟರೆ ಬೇರೆ ಕಾಮನ್ ಪೀಪಲ್ ನಾಟಕ ನೋಡೋಕ್ಕೆ ಬರೋದೇ ಇಲ್ಲ. ಅವರು ಸಿನಿಮಾ ನೋಡ್ಕೊಂಡು ಅವ್ರು ಇರ್ತಾರೆ ಹೊರತು ನಾಟಕ ನೋಡೋಕ್ಕೆ ಬರೋರು ಭಾಳ ಕಡಿಮೆ. ಅನ್ಲೆಸ್ ಅದೇ ಪ್ರೊಫೆಷ್ನಲ್ ಥಿಯೇಟರ್ ಈಗಲೂ ಹೋಗ್ತಾರೆ. ಎವ್ರಿಬಡಿ ಮನೆಯಲ್ಲೆಲ್ಲ ಹೋಗ್ತಾರೆ ನಾಟಕಕ್ಕೆ. ಬಟ್ ನಮ್ಮ ಕಾಲೇಜ್ ನಮ್ಮ ತಂಡಗಳು ನಾಟಕ ಮಾಡ್ಬೇಕಾದ್ರೆ ಎಲ್ಲರೂ ಬರೋದಿಲ್ಲ. ಅದಕ್ಕೊಂದು ಎಲಿಟ್ ಗ್ರೂಪೇ ಆಗಬೇಕು. ಟೌನಲ್ಲಿ ಎಲಿಟ್ ಗ್ರೂಪ್ ಇರಲಿಲ್ಲ. ಈಗ ನಾವು ಆ ಕಡೆ ಓಡಾಡೋರೆಲ್ಲ ಒಳಗೆ ನಾಟಕ ನೋಡ್ಬಿಟ್ಟು. ಬಟ್ ಅದೊಂದು ಭಾಳ ದೊಡ್ಡ ವ್ಯತ್ಯಾಸ ಅನಿಸುತ್ತೆ. ಆ್ಯಂಡ್ ಅದರಿಂದ ನಮ್ಮ ನಾಟಕದ ಶೈಲಿನೂ ಬದಲಾಯಿಸಿ ಹೋಗಿದೆ. ನಾವು ಈಗ ಸಾಧಾರಣವಾಗಿ ನಾಟಕ ಮಾಡಬೇಕಾದ್ರೆ ವಿ ಡೋಂಟ್ ವರಿ ಅಬೌಟ್ ದ ಕಾಮನ್ ಮ್ಯಾನ್. ನಾವೇನಿದ್ರು ಎಲಿಟ್ ಗ್ರೂಪ್ಗೆ ನಾಟಕ ಮಾಡಿಬಿಡ್ತೀವಿ. ಕಾಮನ್ ಮ್ಯಾನ್ಗೆ ಅರ್ಥ ಆಗದೆ ನಾಟಕ ಮಾಡಿಬಿಡ್ತೀವಿ. ಸೊ ಅದು ದೊಡ್ಡ ವ್ಯತ್ಯಾಸ ಆಗಿದೆ ಅಂತ ಕಾಣುತ್ತೆ. ಸೊ ಅದೇನು ನಷ್ಟ ಅಂತ ಹೇಳಬೇಕಾ ಲಾಭ ಅಂತ ಹೇಳಬೇಕಾ ಗೊತ್ತಿಲ್ಲ. ನನಗೆ ನಷ್ಟ ಅಂತ ಅನಿಸುತ್ತೆ. ಬಿಕಾಸ್ ಇಫ್ ಯು ಕಾಂಟ್ ರೀಚ್ ಎವ್ರಿಬಡಿ, ಸಮಥಿಂಗ್ ಈಸ್ ರಾಂಗ್ ವಿತ್ ಅಸ್. ಸಾಧ್ಯ ಆಗಬೇಕು ಅಂದರೆ ಇಟ್ಸ್ ನಾಟ್ ಆ್ಯಸ್ ಇಫ್ ಬೇರೆಯವ್ರಿಗೆ ಆಗಲ್ಲ ಅಂತ. ಯಾಕೆ ನನಗೆ ಅದೇ ನಾವು ಸ್ವಪ್ನ ಸತ್ತ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಸರಿ ಟೌನಲ್ಲಿ ಎಲ್ಲ ಮಾಡಿದ್ವಿ ಅಂತ ಕಾಣುತ್ತೆ. ಆ ಟೈಮಲ್ಲಿ ಯಾರು ಜನ ಬಂದು ನೋಡ್ಬಿಟ್ಟು ನೋಡೋ ಇಲ್ಲಿ ಹಾಡಿಲ್ಲೇ ಏನಿಲ್ಲ ಆದರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಾಟಕ ಅಂತ ಅಂದವರು ಇದ್ದಾರೆ. ಆದರೆ ಅದನ್ನು ಮಾಡಬೇಕು. ನಾವು ನಮ್ಮ ನಾಟಕಗಳನ್ನು ಎಲ್ರಿಗೂ ಸ್ವಲ್ಪ ಹಾಗೆ ಮಾಡಬೇಕು. ಅಫ್ಕೋರ್ಸ್ ಅದಕ್ಕೆ ಈಗ ಬೀದಿ ನಾಟಕ ಟ್ರೈ ಮಾಡ್ತಾರೆ. ಬಟ್ ಅದು ಬೀದಿ ನಾಟಕ ಸ್ಟೈಲೇ ಬೇರೆ ಬಿಡಿ. ಅದು ಬೀದಿ ನಾಟಕ ಇರಲಿಲ್ಲ ನಮ್ಮ ಕಾಲದಲ್ಲಿ. ಎಲ್ಲ ನಾಟಕಗಳು ಒಂಥರ ಬೀದಿ ನಾಟಕ. ಯಾಕೆಂದರೆ ಬೀದಿ ಎಲ್ಲ ಮಾಡೋರು. ಬಟ್ ಬೀದಿ ನಾಟಕ ಅಂತ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ಹುಡುಗರಾಗಿದ್ದಾಗೆಲ್ಲ ಅದೇ ಗಣೇಶ ಹಬ್ಬನ ನಾಟಕಗಳು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಟೇಬಲ್ ಹಾಕಿ ಹಿಂದ್ಗಡೆ ಸೀರೆಗಿದೆ ಕರ್ಟನ್ ಹಾಕ್ಕೊಂಡು ಹುಡುಗರು 4 ಜನ ಸೇರಿಕೊಂಡು ಆ್ಯಡ್ಲಿಪ್ ಮಾಡಿಕೊಂಡು ಮನಸ್ಸು ಹೆಚ್ಚೆ ಮಾತುಗಳನ್ನ ಹರ್ಕೊಂಡು ನಾಟಕ ಮಾಡೋರಿದ್ದರು. ಬಟ್ ಈಗ ಅಲ್ಲಿ ಆ ಸ್ಟೈಲ್ ಹೊರಟೋಗಿದೆ. ಈಗ ಅದು ಸ್ವಲ್ಪ ಹೆಚ್ಚು ಸೀರಿಯಸ್ ಆಗಿ ನಾಟಕ ಹುಡುಗರು ಸೇರ್ಕೊಂಡು ನಾಟಕ ಮಾಡೋರು ಕೂಡ ಸೀರಿಯಸ್ಸಾಗಿ ಮಾಡ್ತಾರೆ. ಕ್ಯಾಶುವಲ್ ಇದು ಹೋಗಿದೆ. ಆದರೆ ಕ್ಯಾಶುವಲ್ ಹೋಗೋದ್ರಿಂದ ಆಸಕ್ತಿ ಕಡಿಮೆ ಆಗಿಬಿಟ್ಟದು. ಅದು ತುಂಬ ಹೆಚ್ಚಾಗ್ಬಿಟ್ಟಿದೆ. ಸೊ ಆ ಥರ ವ್ಯತ್ಯಾಸ ಇದೆ. ಈ ಮಧ್ಯೆ ಒಂದಷ್ಟು ಇದು ಸಿನಿಮಾ ಇಂಪ್ಯಾಕ್ಟ್ ಹೆಚ್ಚಾಗಿತ್ತು. ಅಂದರೆ ನಾಟಕದಲ್ಲಿ ಸಿನಿಮಾ ಎಫೆಕ್ಟು ಸಿನಿಮಾ ಥರ ಮಾಡೋಕ್ಕೆ ಪ್ರಯತ್ನ ಮಾಡೋರು ಇದ್ದಾರೆ. ಬಟ್ ಅದು ಹೆಚ್ಚು ಉಳಿಲಿಲ್ಲ ಬಿಡಿ. ಈಗ ನಾಟಕವಾಗೇ ಬಂದಿದೆ. ಈಗ ನಾಟಕ ನನಗೆ ಬಹಳ ಖುಷಿ ಕೊಡುತ್ತೆ. ಬಟ್ ನಾನು ಒಂಥರ ಹೆಮ್ಮೆ. ನಾನು ಎಲಿಟ್ ಅಂತ ಅನ್ಕೋತೀನಿ ನಾನು. ಸೊ ಹೀಗಾಗಿ ನಾವು ಮಾಡಬೇಕಾದ ಪ್ರಯತ್ನ ಅಂತಂದರೆ ನಾವು ಈಗ ನಾಟಕನ ಎಲ್ಲ ಜನರಿಗೂ ಮುಟ್ಟೋ ಹಾಗೆ ಏನಾದ್ರು ಮಾಡಬೇಕು. ನಾಟಕದ ಮೆಸೇಜ್ ಎಲ್ರಿಗೂ ಮುಟ್ಟೋ ಹಾಗೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಕಾಣುತ್ತೆ. ಅದೇ ಪ್ರಾಬ್ಲಮ್ ಅಂದರೆ ಅಷ್ಟೇ. ಅದು ಮಾಡೋಕ್ಕೆ ಹೋದಾಗ ಸೇಲ್ಸ್ಮನ್ಗಳಾಗ್ಬಿಟ್ರೆ ಭಾಳ ಕಷ್ಟ. ಅದಾಗಬಾರ್ದು. ಯಾವುದೇ ಐಡಿಯಾ ಆಗಲಿ ಯಾವುದೇ ಇದಾಗಲಿ ಮಾರಾಟಕ್ಕೆ ಹೋಗಬಾರ್ದು. ಇಂಪ್ಯಾಕ್ಟ್ ಮಾಡಬೇಕು. ಬೇಕಾದ್ರೆ ಮೆಸೇಜ್ ಬೇರೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಬೇಸಿಕ್ ಅಷ್ಟು. ಇದು ರಂಗಮಂದಿರಗಳಲ್ಲಿ ಎದುರಿಸಿರೋ ತೊಂದರೆಗಳು ಒಂದು ನನಗನ್ಸುತ್ತಪ್ಪ, ನಾನೊಂಥರ ಜಿಪುಣ. ಅದರಿಂದ ರಂಗಮಂದಿರದ ಚಾರ್ಜಸ್ ಜಾಸ್ತಿ ಆಗ್ಬಿಟ್ಟಿದೆ. ಅದು ನನಗೆ ಸ್ವಲ್ಪ ಕಷ್ಟನೇ. ಅಂದರೆ ನಾವು 100-125 ರೂಪಾಯಿ ನಾಟಕ ಮಾಡ್ತಿದ್ದವರು ಈಗ ₹1000 ಎಲ್ಲಿಂದ ಖರ್ಚು ಮಾಡೋಣ.
ಅವ್ರ ರಂಗ ಬಾಡಿಗೆಗೆ 1000 ಕೊಟ್ಬಿಡ್ಬೇಕು ಅಂತಾರೆ, ಎಲ್ಲಿಂದ ತರೋದು, ಅದು ಕಷ್ಟ ಅದು, ಅದೊಂದು ತೊಂದರೆ. ಆಮೇಲೆ ನಮ್ಮಲ್ಲಿ ಒಳ್ಳೆ ರಂಗಮಂದಿರ ಇಲ್ಲೇ ಇಲ್ಲ. ಅಂದರೆ ಸ್ಟೇಜು ವರ್ಸಟೈಲ್ ಸ್ಟೇಜ್ ಇಲ್ಲೇ ಇಲ್ಲ ನಮ್ಮಲ್ಲಿ. ಬೇಕಾದಷ್ಟು ಕಷ್ಟಗಳಿರುತ್ತೆ. ಸೆಟ್ಸ್ ತಂದು ಹಾಕೋಕ್ಕೆ ಕಷ್ಟ ಆಗುತ್ತೆ, ಎಂಟ್ರಿ ಕಷ್ಟ ಆಗುತ್ತೆ, ವೀಲ್ ಚೇರ್ ಜನ ಕಷ್ಟ, ನಾಟಕಗಳಿಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಎಷ್ಟೋ ಕಡೆ ಸ್ಟೇಜಲ್ಲಿ ವೀಲ್ ಚೇರ್ ನಾಟಕಕ್ಕೆ ಬರೋಕ್ಕಾಗೋದೇ ಇಲ್ಲ. ಈಗ ನಮ್ಮ ಕಲಾಮಂದಿರ ತಗೊಳ್ಳಿ, ಅಲ್ಲಿ ಒಬ್ಬ ವೀಲ್ ಚೇರ್ ವ್ಯಕ್ತಿ ನಾಟಕ ನೋಡೋಕ್ಕೆ ಬರೋಕ್ಕಾಗೋದೇ ಇಲ್ಲ. ಹಾಗೆ ಒಂದು ರ್ಯಾಂಪ್ ಆಮೇಲೆ ಹಾಕೋರು ಗಲಾಟೆ ಮಾಡಿದ್ಮೇಲೆ, ಇದರ ಬರೀ ಮೆಟ್ಲುಗಳು. ಆ ರ್ಯಾಂಪ್ ಹಾಕೋರು ಕೂಡ ರ್ಯಾಂಪ್ ಹಾಕಿ ಸ್ಟೇಜಿಗೆ ಬಂದರೆ ಸ್ಟೇಜಲ್ಲಿ ಮೆಟ್ಲುಗಳು, ಆಡಿಟೋರಿಯಮಲ್ಲಿ ಮೆಟ್ಲುಗಳು, ಈ ಕಡೆಯಿಂದ ಆ ಕಡೆ ಯಾವ ಕಡೆಯಿಂದ ಬಂದರು ಕೂಡ. ಸೊ ಎಲ್ಲಿ ಆ ಮದುವೆ ನಡೆಯೋಕ್ಕೆ ಬರೋದು ವಯಸ್ಸಾದವರು ಈಗಲೂ ಕಷ್ಟ. ರಂಗಮಂದಿರ ಫಾರ್ ಎಕ್ಸಾಂಪಲ್ ಕಲಾಮಂದಿರ ಆಗೋದೇ ಇಲ್ಲ. ಈವನ್ ಕಿರುರಂಗಮಂದಿರ ಕೂಡ ಸಾಧ್ಯ ಇಲ್ಲ. ಕಿರುಮಂದಿರಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಅಪ್ರೋಚ್ ಸ್ವಲ್ಪ ಈಸಿಯರು, ಸ್ಟೆಪ್ಸ್ ಇಲ್ಲ, ರ್ಯಾಂಪಲ್ಲಿ ಇಳ್ಕೊಂಬರ್ಬೋದು. ಬಟ್ ಆಮೇಲೆ ಒಳಗೆ ಸ್ಟೇಜ್ ಒಳಗೆ ಹತ್ತೋಕ್ಕಾಗಲ್ಲ. ಸ್ಟೇಜ್ ಹತ್ರ ಆಡಿಟೋರಿಯಮಲ್ಲಿ ಓಡಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಅದು ಭಾಳ ನನ್ನ ದೃಷ್ಟಿಯಿಂದ ವಯಸ್ಸಾದವರು ಮತ್ತು ಅಂಗವಿಕಲರು ಅವ್ರಿಗೆ ಆ್ಯಕ್ಸಸ್ಸೇ ಇಲ್ಲ, ಭಾಳ ತೊಂದರೆ ಆಗುತ್ತೆ. ಅಕೋಸ್ಟಿಕ್ಸ್ ನಮ್ಮಲ್ಲಿ ಯಾವ ಥಿಯೇಟ್ರಲ್ಲೂ ಅಕೋಸ್ಟಿಕ್ಸ್ ಚೆನ್ನಾಗಿದೆ. ಆರ್ಕಿಟೆಕ್ಟ್ಸ್ ಕಟ್ತಾರೆ. ನಾವು ಒಂದು ಕಮಿಟಿಯೇ ಬೇರೆ ಇದ್ದೆ ಒಂದ್ಸಲ. ಆರ್ಕಿಟೆಕ್ಟ್ಸ್ ಅಕೋಸ್ಟಿಕ್ ಮಾಡಿದ್ರೆ ಅಕೋಸ್ಟಿಕ್ಸ್ ಪ್ರಾಬ್ಲಮ್ ರೀ, ಕಿಟಕಿ ತೆಗೆದಿಟ್ಬಿಡಿ, ಅದಲ್ಲ ಅಕೋಸ್ಟಿಕ್ಸ್ ಅಂದರೆ. ಆದರೆ ಥಿಯೇಟ್ರಲ್ಲಿ ಒಂದು ಭೂಮಿಗೀತದಲ್ಲಿ ಇದ್ದರೆ ವಾಸಿ, ಬಟ್ ಅಪಾರ್ಟ್ ಫ್ರಮ್ ಭೂಮಿಗೀತ ಬೇರೆ ಕಡೆ ಅಕೋಸ್ಟಿಕ್ಸ್ ಉಪಯೋಗವೇ ಇಲ್ಲ. ಆ ಥರ ತೊಂದರೆ. ಆಮೇಲೆ ಓಪನ್ ಏರ್ ಥಿಯೇಟ್ರ್ಗಳಲ್ಲಿ ಯಾವುದು ವರ್ಣರಂಗ ಎಕ್ಸೆಟ್ರಾ, ಬಟ್ ಅಲ್ಲಿ ಅದೇ ಮಳೆಗಿಲೆ ಬಂದ ತೊಂದರೆ. ಆಮೇಲೆ ಅಲ್ಲಿಗೂ ಕೂಡ ಓಡಾಟ ಕಷ್ಟ. ಆಮೇಲೆ ಅಲ್ಲಿ ವರ್ಣರಂಗ ತುಂಬ ದೊಡ್ಡದು, ತುಂಬ ಅಗಲ, ತುಂಬ ಇದು. ಅಂದರೆ ಯಾವುದೇ ನಾಟಕ ಮಾಡಬೇಕಾದ್ರೂ ದೊಡ್ಡ ಸ್ಟೇಜ್, ದೊಡ್ಡ ಸ್ಟೈಲ್ ನಾಟಕಗಳಿಗೆ ನಡೀತವ್ರದ್ದು. ಬೇರೆ ಒಂಥರ ಟೈಟ್ ಪ್ಲೇ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ಅಲ್ಲಿ. ಯಾಕೆಂದರೆ ಟೆಂಪೋ ಹೊರಟೋಗುತ್ತೆ, ತುಂಬ ಅಗಲ ಸ್ಟೇಜು, ಜನ ಬರೋದು ಹೋಗೋದು, ಎಂಟ್ರಿ ಎಕ್ಸಿಟಲ್ಲೇ ಟೈಮ್ ಆಗಿ ಟೆಂಪೋ ಕಡಿಮೆ ಆಗುತ್ತೆ. ಸೊ ಒಳ್ಳೆ ಟೆಂಪೋ ಇಟ್ಟು ಟೈಟಾಗಿ ನಾಟಕ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಆ ಥರ ಅದೇ ಇರೋದು. ಒಂದಷ್ಟು ಪ್ರೊಸೀನಿಯಮ್ ಸ್ಟೇಜ್ಗಳು, ಅವು ಕಾಸ್ಟ್ಲಿ, ಅವು ಎಲ್ಲ ಥರ ಫೆಸಿಲಿಟೀಸು ಇಲ್ಲ. ಎಷ್ಟೋ ಕಡೆ ಮೇಕಪ್ಗೆ ಜಾಗ ಇಲ್ಲ. ಅದರ ಇರೋ ಜಾಗ ಭಾಳ ಚಿಕ್ಕದಾಗುತ್ತೆ. ಎಕ್ಸ್ಪೆರಿಮೆಂಟಲ್ ಥಿಯೇಟ್ರ್ ಇದೆ. ಅಂದರೆ ಮನೆಗಳಲ್ಲಿ ನಮನ ಕಲಾಮಂಟಪ ಇದೆ, ನಟನ ಕಲಾಮಂಟಪ, ಇದರಲ್ಲಿ ಗುಡ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಯೇಟರ್ಸ್ ಅವೈಲಬಲ್. ಅದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಾಪ ಮಂಡ್ಯ ರಮೇಶು, ಗಿವ್ ಕ್ರೆಡಿಟ್. ಬೇರೆ ಏನೇ ಹೇಳಿದ್ರು ಕೂಡ ಒಳ್ಳೆ ತಂಡ ಕಟ್ತಾ ಇದ್ದಾನೆ, ಒಳ್ಳೆ ರಂಗಮಂದಿರ ಕಟ್ತಾನೆ. ಸೊ ಬಟ್ ದ್ಯಾಟ್ಸ್ ಎ ಗುಡ್ ಥಿಂಗ್. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲಿದೆ? ಸೊ ಈಗ ಇದು ಗೊತ್ತಿಲ್ಲ, ರಮಾಗೋವಿಂದ ನೋಡಿದೆ ನಾನು, ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಬಟ್ ಅದ್ರ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ. ಅದೇ ತುಂಬ ಖರ್ಚು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ದೀನಿ. ಆಮೇಲೆ ಸದ್ಯಕ್ಕೆ ಅಲ್ಲಿ ಬೆಲೆನೂ ಹೆಚ್ಚಿಲ್ಲ ಅಂತಲೂ ಕೇಳಿದ್ದೀನಿ. ಸೊ ಐ ಥಿಂಕ್ ದಟ್ ವೇ ದಟ್ಸ್ ಒನ್ ಆಫ್ ಅವರ್ ಬಿಗ್ ಅಚೀವ್ಮೆಂಟ್ಸ್ ನಮ್ಮ ಮೈಸೂರು ಥಿಯೇಟ್ರಲ್ಲಿ. ಮೈಸೂರಿನ ಬೆಂಗಳೂರಲ್ಲೂ ಅಷ್ಟೇ, ಯಾವುದು ರಂಗಶಂಕರ ಬಿಟ್ಟರೆ ಬೇರೆ ಯಾವುದು ಥಿಯೇಟ್ರ್ ನಿಜವಾದ ಒಳ್ಳೆ ಥಿಯೇಟ್ರ್ ಅಂತ. ಬೇರೆ ಊರುಗಳಿಗಿಂತ ಲೈಕ್ ಬೆಂಗಳೂರಿಗಿಂತ ಹೆಚ್ಚಾಗಿ ಮೈಸೂರಿನ ಥಿಯೇಟ್ರ್ ಪ್ರೊಡಕ್ಷನ್ಸ್ ಇದೆಯಲ್ಲ, ದೇ ಆರ್ ಮೋರ್ ಸಿನ್ಸಿಯರ್ ಟು ದಿ ಥಿಯೇಟರ್, ಟು ಟೆಕ್ಸ್ಟ್. ತುಂಬ ಸೀರಿಯಸ್ಸಾಗಿ ಮಾಡ್ತಾರೆ. ಆದರೆ ಮೈಸೂರಿನಲ್ಲಿ ಸ್ಪೆಕ್ಟಕಲ್ಗೆ ಹೆಚ್ಚು ಬೆಲೆ ಇಲ್ಲ. ನಾಟಕದ ಅರ್ಥ ಅಥವಾ ನಾಟಕದ ಒಂದು ವಿಶ್ಲೇಷಣೆಗೆ ಹೆಚ್ಚು ಒತ್ತು ಕೊಟ್ಟು ನಾಟಕವನ್ನು ಮುಖ್ಯವಾಗಿ ನಾಟಕವಾಗಿ ಮಾಡ್ತಾರೆ ಹೊರತು ಒಂದು ದೊಡ್ಡ ಪ್ರದರ್ಶನ, ದೊಡ್ಡ ಸರ್ಕಸ್ ಥರ ಮಾಡೋದಿಲ್ಲ. ಅದು ಮೈಸೂರು ತಂಡ ಯಾರೂ ಮಾಡಿಲ್ಲ. ಮೈಸೂರು ಆ ದೃಷ್ಟಿಯಿಂದ ಬಹಳ
ಮೆಚ್ಚಿಸೋಕ್ಕೆ ವಿಷಯ ನನಗೆ ಅನಿಸುತ್ತೆ. ನಾನು ಸಮಸಂಸ ಬಗ್ಗೆ ಹೆಮ್ಮೆನೇ ಇದೆ. ನಾವು ಯಾವುದೇ ನಾಟಕ ಮಾಡಿದ್ರು ಕೂಡ ಆ ನಾಟಕದ ಅರ್ಥ ಆಳ ಅದನ್ನು ರೆಸ್ಪಾಂಡ್ ಮಾಡ್ತೀವಿ ಹೊರತು ಸ್ಪೆಕ್ಟಿಕಲ್ಗೆ ಹೆಚ್ಚು ಹೋಗೇ ಇಲ್ಲ. ಆ ಥರ ಸ್ಪೆಕ್ಟಿಕಲ್ ಮಾಡೋದು ಅಂದರೆ ಕ್ರಾಫರ್ಡ್ ಹಾಲಲ್ಲಿ ನೃತ್ಯಕಟಿಕ ಮಾಡೋದು. ಅದರಲ್ಲಿ ಏನು ಎಲ್ಲ ಸ್ಟೇಜ್ನ ಮಾಡಿಗಳೇ ಉಪಯೋಗಿಸ್ಕೊಂಡ್ವಿ. ಬಸವರಾಜ್ ಅಂತ ಒಂದು ಕಡೆ ಮಾಡಿಯಿಂದ ಕೆಳಗೆ ಬೀಳೋದು ಧುಮುಕ ಮಾಡಿಕೊಂಡಿದ್ವಿ. ಆ ಥರ ಮಾಡಿದ್ವಿ. ಬಟ್ ಅದಲ್ಲ, ಸ್ಪೆಕ್ಟಿಕಲ್ ಮುಖ್ಯ ಆಗಲಿಲ್ಲ ನಮಗೆ. ನಾಟಕವನ್ನು ಕಮ್ಯುನಿಕೇಟ್ ಮಾಡೋದು ಹೆಚ್ಚು ಮುಖ್ಯ ಆಯಿತು. ಅದು ಬಹಳ ಮುಖ್ಯ ಆಗುತ್ತೆ. ಆ ಥರ ನೋಡೋಕ್ಕೆ ಖುಷಿ ಕೊಟ್ಟಿದೆ. ನಾವು ಜೋಕುಮಾರ ಮಾಡಿದಾಗ ಬಹಳ ಜನಕ್ಕೆ ಮೆಚ್ಚುಗೆ ಆಯಿತು, ಅದನ್ನು ಖುಷಿ ಆಯಿತು. ರಕ್ತಾಕ್ಷಿ ಮಾಡಿದಾಗ ವಿ ಡಿಡ್ ಮೇಕ್ ಎನ್ ಇಂಪ್ಯಾಕ್ಟ್. ಎಷ್ಟು ಮಟ್ಟಿಗೆ ಅಂದರೆ ಕೆಲವರೆಲ್ಲ ಹೋಗಿ ನಮ್ಮ ಪ್ರಭುಶಂಕರ್ ಅವರು ಎಲ್ಲ ಹೋಗಿ ಕುವೆಂಪು ಅವ್ರು ಹೇಳಿದ್ರು, ಅಯ್ಯೋ ನೀವು ನಾಟಕ ನೋಡಬೇಕಿತ್ತು, ಬರಬೇಕಿತ್ತು, ಎಷ್ಟು ಚೆನ್ನಾಗಿ ಮಾಡೋರು ಅಂತ. ಆ ಥರ ಸ್ಪೆಕ್ಟೇಟರ್ಸ್ನ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ವಿ, ಅವ್ರಿಗೆ ಖುಷಿ ಕೊಟ್ಟಿದ್ವಿ. ಬಟ್ ಮನೋಹರ್ ತಂಡದ ಥರ ಆ ಥರ ಈ ಥರ ಅಥವಾ ಗುಬ್ಬಿವೀರಣ್ಣ ತಂಡದ ಥರ ಆನೆ ತಂದುಬಿಟ್ರು ಅಂತ ಆ ಥರದ ಸ್ಪೆಕ್ಟಿಕಲ್ ನಾವು ಮಾಡಿಲ್ಲ. ಅದು ನಮಗೆ ಸ್ಪೆಕ್ಟಿಕಲ್ ಮುಖ್ಯನೇ ಅಲ್ಲ ಅನಿಸುತ್ತೆ. ಮೈಸೂರು ತಂಡ, ಬೆಂಗಳೂರು ತಂಡಗಳು ಸ್ವಲ್ಪ ಈಗಲೂ ಕೂಡ ಸ್ಪೆಕ್ಟಿಕಲ್ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸ್ತಾರೆ. ಬಟ್ ನಾವು ಅದನ್ನು ಮಾಡಿಲ್ಲ. ಆ ದೃಷ್ಟಿಯಿಂದ ನನಗನ್ಸುತ್ತೆ ನಮ್ಮ ಮೈಸೂರಿನ ಡೈರೆಕ್ಟರ್ಗಳು ಹೆಚ್ಚು ಸೀರಿಯಸ್ ಅಂತ. ನನಗೆ ತುಂಬ ಜ್ಞಾಪಕ ಇರೋದು ಅಂದರೆ ಉಮೇಶು ನಮಗೆ ಕಾಕ್ಟೇಲ್ ಪಾರ್ಟಿ ಡೈರೆಕ್ಟ್ ಮಾಡೋರು. ಅದು ಏನು ಡೈರೆಕ್ಷನು, ಅದಕ್ಕೆ ಎಷ್ಟು ಚರ್ಚೆ ಮಾಡಿದ್ದೀವಿ ನಾವು ಎಲ್ಲ ತಂಡದ ಜೊತೆ ಎಲ್ಲ ಸೇರಿಕೊಂಡು. ಅದರ ಕ್ರಿಶ್ಚಿಯಾನಿಟಿ ಬಗ್ಗೆ, ಅದರ ಫಿಲಾಸಫಿ ಬಗ್ಗೆ, ಅದರ ಪ್ರತಿಯೊಂದು ಡೈಲಾಗ್ ಬಗ್ಗೆ ಚರ್ಚೆಗಳು ನೋಡಿ. ಅದು ಅಷ್ಟು ಸೀರಿಯಸ್ಸಾಗಿ ಮಾಡ್ತೀವಿ ನಾವು. ಅದು ನಮಗೆ ಅದು ನಿಜವಾಗೂ ಮೈಸೂರಿನ ಆಳ, ಪ್ರೊಡಕ್ಷನ್ ಆಳ ಎಲ್ಲ ಅಷ್ಟೇ. ನಾವು ಮಂಡ್ಯ ರಮೇಶ್ ಒಬ್ಬರು ಸ್ಪೆಕ್ಟಿಕಲ್ ಅವರ ಆಲ್ರೆಡಿ ಅವ್ರು ಸ್ವಲ್ಪ ಈ ಅವರ ಪ್ರೊಫೆಷನಲ್ ಥಿಯೇಟ್ರನ್ನ ವಾಸ್ತವ ಬಿಟ್ಟೇ ಇಲ್ಲ ಅವರು. ಬಟ್ ನಮ್ಮ ಪ್ರೊಫೆಸರ್ ರಮೇಶ್ ಅವರು ನಿಮ್ಮ ಪರಿವರ್ತನಾ ತಂಡ ಯಾವುದೇ ನಾಟಕ ತೊಗೊಂಡ್ರು ಅದು ಎಷ್ಟು ಸೀರಿಯಸ್ಸಾಗಿ ಯೋಚನೆ ಮಾಡ್ತಾರೆ. ಅಮೇಝಿಂಗ್ ಅದು. ನಮಗೆ ಧನಂಜಯ ಎಲ್ಲ ಮನೋಹರ್ ಮರ್ಕಟ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ ನಾನು ನೋಡಿದ. ನಾವು ಮನೋಹರ್ ಮರ್ಕಟ ಮಾಡಿಸಿದ್ವಿ ಭಾಳ ಹಿಂದೆ ಮಾಡಿದ್ವಿ ನಾವು ಸಮತಂತ್ರದಿಂದ. ಬಟ್ ಈಗ ತಿರ್ಗಾ ಮಾಡ್ತಿದ್ದಾರೆ ಸಮತಂತ್ರದಿಂದ. ಅಂದರೆ ಆ ಘನತೆ, ಒಂದು ನಾಟಕಕ್ಕೆ ಬರುವಂಥ ಘನತೆ ವಾಸು ಕೊಟ್ಟದ್ದಾಗಲಿ, ಪ್ರೊಫೆಸರ್ ರಮೇಶ್ ಕೊಡೋದಾಗಲಿ, ಉಮೇಶ್ ಕೊಡೋದಾಗಲಿ ಅದ್ಭುತ. ಅದು ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ. ಅದಕ್ಕೆ ಒಂದೇ ಮ್ಯಾಚಿಂಗ್ ಅಂದರೆ ಶ್ರೀರಂಗ ನಾಟಕಗಳನ್ನ ಮಾಸೂರವರು ಮಾಡ್ತಿದ್ರಂತೆ. ಅಷ್ಟೇ ಯೋಚನೆ ಮಾಡಿ. ಅದು ಬಿಟ್ಟರೆ ಬೇರೆ ಯಾರು ಕಾರತರು ಕೂಡ ಹೆಚ್ಚು ಸ್ಪೆಕ್ಟಿಕಲ್ ಕಡೆ ಬಿಡೋರು. ಕಾರತರು ನಮ್ಮ ಸಂಪತ್ತು ಥರ ಪ್ರಾರಂಭ ಮಾಡ್ತಾ ಅವರು ನಾಟಕದ ಆಳ ನೋಡೋದೇ ಇಲ್ಲ ಅವರು. ಬಟ್ ಪ್ರೊಡಕ್ಷನ್ ಬರ್ತಾ ಅದು ತಾನಾಗೇ ಬರುತ್ತೆ. ಒಂದು ತಾನಾಗೆ ನಮ್ಮ ಹುಚ್ಚು ಕುದುರೆ ಮಾಡಿದಾಗ ಆಯ್ತದು. ತಾನಾಗೆ ನಾಟಕದ ಜೀವಾಳ ತಾನಾಗೆ ಹೊರಗೆ ಬಂತು. ಅಂದರೆ ನಾವು ಆ್ಯಕ್ಟರ್ಸ್ ನಾವು ಸೇರಿಕೊಂಡು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದಕ್ಕೆ. ಬಟ್ ಆ ಥರ ಇಲ್ಲದೆ ಈಗಲೂ ಕೂಡ ನೀವು ಕಾರಂತನ ಹಾ ಅಂತಂದರೆ ಓಹೋ 4 ಜನ ಮದುವೆ ಹಿಂಗೆ ಮಾಡಿಬಿಟ್ರು. ಅಯ್ಯೋ ಅದಲ್ಲಪ್ಪ ನಾಟಕ. ಮದುವೆ ಮಾಡಿದ್ರು ಭಾಳ ಸಂತೋಷ, ಚಪ್ಪಾಳೆ ಹೊಡೆಯೋಣ. ಬಟ್ ನಾಟಕದ ಜೀವಾಳ ಅಲ್ಲಿಲ್ಲ. ನಾಟಕದ ಜೀವಾಳ ಬೇರೆ ಕಡೆ ಇದೆ. ಅಂದರೆ ಆ ದೃಷ್ಟಿಯಿಂದ ಅದಕ್ಕೆ ಸ್ಪೆಕ್ಟಿಕಲ್ಗೂ ನಾಟಕ ಥಿಯೇಟ್ರಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ನಮ್ಮ ದೃಷ್ಟಿಯಲ್ಲಿ ಮೈಸೂರಿನವರು ಹೆಚ್ಚು ಥಿಯೇಟ್ರ್ ಬಗ್ಗೆ ಇಂಟೆನ್ಸಿಟಿ ಆಫ್ ಡ್ರಾಮಾ ಅದಕ್ಕೆ ಹೆಚ್ಚು ಗಮನ ಕೊಡ್ತಾರೆ, ಸ್ಪೆಕ್ಟಿಕಲ್ಗೆ ಆಗ್ತಲ್ಲ ಅಂತ. ಅದು ಬಹಳ ದೊಡ್ಡ ವ್ಯತ್ಯಾಸ ಅಂತ ಕಾಣುತ್ತೆ. ಅದರಿಂದ ಮೈಸೂರು ಬಗ್ಗೆ ನನಗೆ ತುಂಬ ಗೌರವ ಇದೆ. ಪ್ರಶಸ್ತಿಗಳು ಸನ್ಮಾನಗಳು ಬಿಡಿ ಸುಮಾರು ಸಿಕ್ಕಿದೆ. ನಾನು ಅದಕ್ಕೆ ಅರ್ಹನೋ ಅಲ್ವೋ ಅಂತ ಗೊತ್ತಿಲ್ಲ, ಅಂತ ಸಿಕ್ಕಿದೆ. ನಾಟಕ ಅಕಾಡೆಮಿ ಪ್ರಶಸ್ತಿ, 2 ಥರ ಪ್ರಶಸ್ತಿ. ಒಂದು ಫಸ್ಟ್ ಪ್ರಶಸ್ತಿ, ಆಮೇಲೆ 2ನೇ ಸರಿ ಜೀವನ ಸಾಧನೆಗೆ ಅಂತ ಒಂದು ಪ್ರಶಸ್ತಿ. ಆಮೇಲೆ
ಸರ್ಕಾರದಿಂದ ಪ್ರಶಸ್ತಿ, ನನಗೆ ಕಾರಂತ ಹವ್ಯಾಸಿ ತಂಡ ಅದರ ಪ್ರಶಸ್ತಿ ಬಂದೆ. ಮೆಚ್ಚುಗೆಗಳ ಸನ್ಮಾನಗಳಂತೂ ಬೇಕಾಗಿಬಿಡಿ. ಅದ್ರ ಬಗ್ಗೆ ಹೆಚ್ಚು ನನಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಬಟ್ ಅಂತ ಹೆಚ್ಚು ವ್ಯಾಲ್ಯೂ ಕೊಟ್ಟಿಲ್ಲ. ಅದಕ್ಕೆ ಇದ್ದೀನಿ, ಎಲ್ಲ ಸನ್ಮಾನ ಇಟ್ಕೊಂಡಿದ್ದೀವಿ. ಖಾಲಿ ಸೈಟ್ ಅಪ್ಲೈ ಮಾಡ್ಬೇಕಾದ್ರೆ ಅದೆಲ್ಲ ಹೊರಗೆ ತೆಗೆದು ಕಳಿಸ್ತೀನಿ ನಾನು. ಬಟ್ ಅಲ್ಲದೇ ಇದ್ರೆ ಹೆಚ್ಚು ನನಗೆ ಅದ್ರ ಬಗ್ಗೆ ಹೆಚ್ಚು ಇದಿಲ್ಲ. ಇನ್ನೂ ಕೂಡ ನಮ್ಮಲ್ಲಿ ರಂಗ ವಿಮರ್ಶೆ ಮಾಡೋದು ಕಲಿತೇ ಇಲ್ಲ. ಅಲ್ವೇನೋ ನಾಟಕ ವಿಮರ್ಶೆ ಕತೆ ಹೇಳ್ಬಿಟ್ಬಿಡ್ತೀವಿ, ಕತೆ ಹೇಳಿ ಒಂದು 4 ಜನಕ್ಕೆ ಬೆನ್ನು ತಟ್ಟಿ ಬಿಡ್ತೀವಿ. ನಾನು ವಿಮರ್ಶೆ ಮಾಡೋದು ಭಾಳ ಸತಿ ಅದೇ ಆಗ್ಬಿಡುತ್ತೆ. ಒಂದು ಆಳವಾಗಿ ಒಂದು ನಾಟಕವನ್ನು ವಿಶ್ಲೇಷಿಸಿ ಆ ನಾಟಕದ ಆಳಕ್ಕೆ ಪ್ರದರ್ಶನದ ಆಳ ಮುಟ್ತೇ ಇಲ್ವೇ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಬರಬೇಕು ಅಂದರೆ ಒಂದು ಪ್ರದರ್ಶನವನ್ನು ನೋಡಿದಾಗ ಆ ಪ್ರದರ್ಶನ ಯಾವ್ಯಾವ ರೀತಿಯಲ್ಲಿ ನಾಟಕದ ಆಶಯಗಳನ್ನು ಸಾಧಿಸುತ್ತೆ ಅಥವಾ ಸಾಧಿಸಲ್ಲ ಅನ್ನೋದನ್ನು ಹೇಳೋಕ್ಕಾಗಬೇಕು. ಅದು ನಾವು ಮಾಡೋದೇ ಇಲ್ಲ. ಸೊ ಹೀಗೆ ರಂಗ ವಿಮರ್ಶೆ ಭಾಳ ವೀಕು. ಅದು ಹೆಚ್ಚಾಗಬೇಕು ಅಂತ ಕಾಣುತ್ತೆ. ಬಟ್ ಅಲ್ಲೇ ಇದ್ರ ವ್ಯತ್ಯಾಸ, ದೊಡ್ಡ ವ್ಯತ್ಯಾಸ ಆಗಿರೋದು ಅಂದರೆ ಭಾಳ ಹಿಂದೆ ನಾವು ನಾಟಕ ಮಾಡ್ತಾಯಿದ್ರೆ ಸಂಗೀತ ನೃತ್ಯ ಇರ್ತಿರಲಿಲ್ಲ. ಈಗಲೂ ಕೂಡ ಸಂಗೀತ ನೃತ್ಯ ಸ್ಟೇಜ್ ಮೇಲೆ ಬಂದಾಗ ಸ್ವಲ್ಪ ಆಶ್ಚರ್ಯ ಏನಾಗುತ್ತೆ ಅಂದರೆ ಖುಷಿಯಾಗುತ್ತೆ ಒಂಥರ ಬೇರೆ. ಅಂದರೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಭಾಳ ಸತಿ ಸಂಗೀತ ನೃತ್ಯ ಬರುತ್ತೆ, ಬಟ್ ಅವಕ್ಕೂ ನಾಟಕಕ್ಕೂ ಸಂಬಂಧ ಇರೋದಿಲ್ಲ. ಅದೇ ಅದು ಬಂದಾಗ ಅದು ನಾಟಕದ ಅವಿಭಾಜ್ಯ ಅಂಗವಾಗಿ ಬಂದರೆ ಸರಿ. ಅದು ಬಿಟ್ಟು ಅದು ಏನೋ ಒಂದು ಹೊರಗಡೆ ಏನಾಗ್ತದೆ ಅಂತ ತುರುಕ್ತಾರೆ. ಈಗ ಕಾರಂತರು ಸತ್ತೋನಲ್ಲಿ ಸಂಗೀತ ತುರುಕದ್ದಷ್ಟೇ, ಅದು ಬೇರೆ. ಈಗಲೂ ಕೂಡ ಕಾರಂತರ ರಂಗ ಸಂಗೀತ ಹೈವದನ ಇದು ಸತ್ತೋರ್ನೇಳು ರಂಗ ಸಂಗೀತ ಅದನ್ನೇ ಒಂದು ಬೇರೆ ಕ್ಯಾಸೆಟ್ ಮಾಡ್ಕೊಂಡು ಕೇಳ್ಬಿಡ್ಬೋದು, ಖುಷಿಯಾಗ್ತಿರ್ಬೋದು. ಅಂದರೆ ಎಲ್ಲ ಒಂದು ಕಡೆ ಅದು ನಾಟಕಕ್ಕೆ ಎಲ್ಲಿ ಸೇರ್ಕೊಳ್ತು. ನಾಟಕದ ಎಸೆನ್ಸಿಗೆ ಹೇಗೆ ಅನುಕೂಲ ಆಯ್ತದು ಆಗಲ್ಲ. ಒಂದು ಸೀನಲ್ಲಿ ಟ್ರೈ ಮಾಡಿದ್ರದು, ಅಲ್ಲಿ ಇರಲಾರೆ ಇಲ್ಲಿ ಹೋಗಲಾರೆ ಬಂದರೆ ಅದು ತೊಗೊಂಡು ಹೆಂಡ್ತಿನ ಕರ್ಕೊಂಬರಕ್ಕೆ ಕಾರಂತ ಪ್ರೊಡಕ್ಷನಲ್ಲಿ ಹೆಂಡ್ತಿನ ಕರ್ಕೊಂಬರ್ತಾರೆ. ಸ್ವಾಮಿ ನಾರಾಯಣ ಹೆಂಡ್ತಿನ ನಮ್ಮ ಪ್ರೊಡಕ್ಷನ್ ಇಲ್ಲ, ಪುಸ್ತಕದಲ್ಲಿ ಇಲ್ಲ ಅದು. ಬಟ್ ಅದರ ಜೋಶಿ ಹೇಳೋ ಇಲ್ಲ ಕಣ ಹೇಳಿದ ನನಗೆ ಹೆಂಡ್ತಿನ ಕರ್ಕೊಂಬರ್ತೀನಿ ಅಂತ ಮಾಡುವಂಥದ್ದು ಪರ್ಮಿಷನ್ ಕೊಟ್ಟಿದ್ದೆ. ಆದರೆ ಆ ಪರ್ಮಿಷನ್ ತೊಗೊಂಡು ಮಾಡಿದ್ದಾರೆ. ಬಟ್ ಆದರೂ ಅದಲ್ಲ, ಹೆಂಡ್ತಿ ಅಲ್ಲ ಎಳೀತರು. ಸಂಸಾರ ಅಂದರೆ ಬರೀ ಹೆಂಡ್ತಿ ಅಲ್ಲ. ಸೊ ಅವನ ಸಂಸಾರದ ಕಡೆ ಹೋಗ್ತೀನಿ ಅಂತಂದಾಗ ಪ್ರಪಂಚಕ್ಕೆ ಹೋಗ್ತಿರೋದು. ಸ್ವಾಮೀಜಿ ಸನ್ಯಾಸ ಬಿಟ್ಟು ಪ್ರಪಂಚಕ್ಕೆ ಹೋಗಬೇಕು, ಅದು ಹೆಂಡತಿ ಅಲ್ಲ. ಬಟ್ ಅದೇ ಅಂದರೆ ಹೇಗೆ ಒಂದು ಸಂಗೀತ ಎಲ್ಲ ಹೊರಗಡೆಯಿಂದ ಬಂದುಬಿಡ್ತು, ಆ ಹೆಂಡತಿ ಸೀನು ಕೂಡ ಹೊರಗಡೆಯಿಂದ ಬಂತು. ಇಟ್ಸ್ ನಾಟ್ ಪಾರ್ಟ್ ಆಫ್ ದಿ ಅಂದರೆ ಒಂದು ನಾಟಕದ ಒಂದು ಇದಲ್ಲ, ಅದು ಎಸೆನ್ಸ್ ಅಲ್ಲ ಅದು. ಸೊ ಆ ಥರ ಆಗಬಾರ್ದು. ಅನ್ಫಾರ್ಚುನೇಟ್ಲಿ ಈಗ ಇನ್ನೂ ಹಾಗೆ ಆಗ್ತಾರೆ. ಸಂಗೀತ ನೃತ್ಯ ನಾವು ಸೇರಿಸ್ಕೊಂಡ್ರು ಕೂಡ ಅದು ಇಂಟೆಗ್ರಲ್ ಪಾರ್ಟಾಗಿ ಬರ್ತಾಯಿಲ್ಲ. ಬರಬೇಕು ಅನಿಸುತ್ತೆ, ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬಂದರೆ. ಅದಲ್ಲದೆ ಇದ್ದರೆ ಅಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಹಳೆಯ ಕಾಲದಲ್ಲಿ ಪ್ರೊಫೆಷ್ನಲ್ ಥಿಯೇಟ್ರ್ ಮಾಡೋರು, ಅವನು ಹಾಡು ಯಾವುದೇ ಹಾಡ್ಬೋದು, ಒಂದೇ ಹಾಡು ಎಲ್ಲ ನಾಟಕದಲ್ಲೂ ಹಾಕ್ಕೊಡ್ಬೋದು. ಅಥವಾ ನಟ ಹಾಡು ಹೇಳ್ಬಿಟ್ಟು ಸತ್ತೋದ್ರೆ ತಿರ್ಗಿ ಎದ್ದು ತಿರ್ಗಿ ಅದೇ ಹಾಡ್ಬೋದು ಮಾಡೋರು. ಆದರೆ ಆಗ ಅದು ಬೇರೆ, ಆ ಹಾಡಿಗೋಸ್ಕರನೇ, ಆ ಹಾಡುವ ಸಂಗೀತಕ್ಕೋಸ್ಕರನೇ ಜನ ನಾಟಕಕ್ಕೆ ಹೋಗೋರು. ಹಾಗಾಗಲ್ಲ. ಯಾವುದೇ ನಾಟಕದಲ್ಲಿ ಯಾವುದೇ ಒಂದು ಭಾಗವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಆಗಬಾರ್ದು. ಎಲ್ಲ ಒಂದು ಒಟ್ಟಿಗೆ ಸೇರಿಕೊಂಡು ನಾಟಕದ ಎಂಜಾಯ್ಮೆಂಟ್ ಆಗಬೇಕು ಹೊರತು ಅದೊಂದು ಇದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂದರೆ
ಮುಖದಲ್ಲಿ ಮೂಗು ಚೆನ್ನಾಗಿದೆ ಅಂತ ಹೇಳ್ದಂಗೆ ಆಯಿತು. ಆ ಥರ ಆಗಬಾರ್ದು. ಒಂದು ಸಮಗ್ರವಾಗಿ ಒಂದು ಅಭಿಪ್ರಾಯ ಬರೋಕ್ಕಾದರೆ ಚೆನ್ನಾಗಿರುತ್ತೆ. ಅದು ಆಗ್ತಿಲ್ಲ ಅನಿಸುತ್ತೆ. ಸೊ ರಂಗವಿಮರ್ಶೆ ಮತ್ತು ಹೀಗೆ ಈ ಬೇರೆ ಬೇರೆ ಅಂಶಗಳು. ಅದಕ್ಕೆ ಬಹಳ ಒಳ್ಳೆಯ ಎಕ್ಸಾಂಪಲ್ ಅಂದರೆ ಬಸವಲಿಂಗಯ್ಯನ. ಅವ್ರ ಬಗ್ಗೆ ತುಂಬ ಗೌರವ ನನಗಿದೆ. ಬಟ್ ಅವರು ಗಾಂಧಿ ಮತ್ತು ಅಂಬೇಡ್ಕರ್ ನಾಟಕ ಮಾಡ್ಬೇಕಾದ್ರೆ ಅಕ್ರಬ್ಯಾಟ್ಸನ್ನು ಕರ್ಕೊಂಡು ಕೋತಿದ್ದಾರೆ. ಸುಮ್ಮನೆ ಸ್ಟೇಜ್ ಹತ್ತಿ ಈ ಕಡೆಯಿಂದ ಆ ಕಡೆ ಇಳಿಯೋದು, ಕುಡಿಯೋದು. ಅದಕ್ಕೂ ನಾಟಕಕ್ಕೂ ಸಂಬಂಧವೇ ಇಲ್ಲ. ಇಕ್ಬಾಲ್ ಮಾಡ್ತಾರೆ, ಅವ್ರ ನಾಟಕದಲ್ಲೂ ಅಷ್ಟೆ. ಅವರು ಈಗಂತೂ ಇಕ್ಬಾಲ್ ಅದೊಂದು ಸ್ಟೈಲ್ ಅಂದ್ಕೊಂಬಿಟ್ಟಿದ್ದಾರೆ. ಅವ್ರು ಆಂಗಿಕ ಅಂದ್ಬಿಟ್ಟು ಅದು ಏನೇನೂ ಮಾಡಿಬಿಡ್ತಾರೆ. ನಾಟಕಕ್ಕೆ ಬೇರೆ ಆಗ್ಬಿಡ್ತದೋ, ಅದಾಗಲ್ಲ. ನಾಟಕಕ್ಕೆ ಸೇರ್ಕೊಳ್ಳೋಲ್ಲ. ಅದೇ ಇಂಟೆಗ್ರಲ್. ಅದೇ ನಾಟಕಕ್ಕೆ ಪೂರಕವಾಗಿ ಬರೋದೇ ಇಲ್ಲ. ಅದು ಬರಬೇಕು ಅನಿಸುತ್ತೆ. ಸಾಕಪ್ಪ, ಇನ್ನೇನಾದರೂ ಕೇಳಿದ್ದೀವಿ.